ಸಂಪೂರ್ಣ ರಾಮಾಯಣ ಹೇಳೋಕ್ಕೆ ಈ ಕಾರ್ಯಕ್ರಮ ಮುಗ್ದ ಮೇಲೆ ನೋಡೋಣ. ಡೈಲಿ ನಿಮಗೆಲ್ಲ ಸಮಯ ಸಿಕ್ಕರೆ 1 ಗಂಟೆ ಇದನ್ನೇ ಮಾತಾಡ್ಕೊಂಡು ಹೋಗ್ಬೋದು. ನಿಮಗೆ ಸಂಪೂರ್ಣ ರಾಮಾಯಣ ಬೇಕು ಅಂದ್ರೆ ಅಣ್ಣ ಶುರು ಮಾಡ್ಕೊಂಡ, ಎಲ್ಲಿಂದ ಕಂಟಿನ್ಯೂ ಮಾಡ್ತೀರಾ? ಓಕೆ. ಈ ಬಾಲಕಾಂಡ ಈ ಬಾಲಕಾಂಡದಲ್ಲಿ ವಾಲ್ಮೀಕಿಯರು ಬರೆದಂಗ ಅದನ್ನ ನಮ್ಮ ವಿಶ್ವಾಮಿತ್ರ ಬಾಯಿಂದ ಹಲವಾರು ಉಪಕಥೆಗಳು ಬರ್ತಿರ್ತವು. ಪ್ರತಿಯೊಂದು ಉಪಕಥೆಗಳು ನದಿಗಳ ಪರಿಚಯ ಮತ್ತು ಆ ಕಾಲ ರಾಜ್ಯ ಪರಿಚಯಗಳನ್ನು ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಸಂಪೂರ್ಣ ಮಹಾಭಾರತ ಈ ವಿಘ್ನ ಆಗಬಾರ್ದು, ನಿರ್ವಿಘ್ನ ಆಗ್ಬೇಕು ಅಂತೇಳಿ ಸಮಯ ಪರವಾಗಿಲ್ಲ ಶುರು ಮಾಡ್ತೀನಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ನಾವು ನಿನ್ನೆ ವಿಚಾರದಲ್ಲಿ ದಶರಥ ಮಹಾರಾಜನ ಒಂದು ಯಾಗಗಳಾಗಲಿ, ಪುತ್ರ ಕಾಮಿಷ್ಟಗಳನ್ನಾಗಲಿ, ಹಾಗೂ ದಶರಥ ಮಹಾರಾಜನಿಗೆ ದೇವತೆಗಳ ಅನುಗ್ರಹದಿಂದ, ಸಾಕ್ಷಾತ್ ಬ್ರಹ್ಮನ ಅನುಗ್ರಹದಿಂದ 4 ಮಕ್ಕಳು ಹುಟ್ಟುವುದು ನೋಡಿದ್ದೀವಿ. ಆ 4 ಮಕ್ಕಳಿಗೆ ಹುಟ್ಟಿರುವಂಥ ತಾಯಿ ಎಂದಿರಪ್ಪ ಅಂತಂದ್ರೆ ಕೌಸಲ್ಯ, ಸುಮಿತ್ರ ಮತ್ತು ಕೈಕೇಯಿ. ಈ 4 ಮಕ್ಕಳ ಹೆಸರು ಏನಪ್ಪ ಅಂದ್ರೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ನಿನ್ನ ಹೆಸರನ್ನ ನಾಮಕರಣ ಮಾಡಿಸಿಬಿಟ್ವಿ. ಕೇಳ್ತಿದ್ರೆ ಒಂದು ಕಮೆಂಟ್ ಹಾಕಿ ಕೇಳಿದೆ ಅಂತೇಳಿ. ದಶರಥ ಮಹಾರಾಜ ಆ 4 ಮಕ್ಕಳ ಬೆಳವಣಿಗೆಯನ್ನು ನೋಡ್ತಾ ನೋಡ್ತಾ ಸ್ವಲ್ಪ ದಿನ ಕಳೆದವು. ರಾಮಚಂದ್ರ, ನಂದು ಧ್ವನಿ ಕೇಳಿದ್ರೆ ಯಾವ್ದೊಬ್ರು? ಹಲೋ, ಯಾರು ಧ್ವನಿ ಇಲ್ಲ, ನಿಮ್ದು ಯಾರು ಇಕೋ ಬರ್ತಿಲ್ಲ. ಓಕೆ. ದಶರಥ ಮಹಾರಾಜ ದಶರಥ ಮಹಾರಾಜ ಏನ್ ಮಾಡ್ತಾರೆ, 4 ಮಕ್ಕಳ ಮುಖ ನೋಡ್ಕೊಂಡು ತುಂಬಾ ಆನಂದ ಇರ್ತಾರೆ. ತನ್ನ ಪುತ್ರರು ಮಕ್ಕಳು ದೊಡ್ಡವರಾಗ್ತಿದ್ದನ್ನು ಕಂಡು ದಶರಥ ಮಹಾರಾಜ ಬಹಳಷ್ಟು ಒಂದು ಖುಷಿಯಿಂದ ಇದ್ದು ಅವ್ರಿಗೆಲ್ಲ ವೇದಗಳನ್ನ, ಎಲ್ಲ ವಿದ್ಯೆಗಳನ್ನ ಕಲಿತಿರುವಂತ ಆ ಮಕ್ಕಳನ್ನ ಕಂಡು ಇನ್ನಷ್ಟು ಒಂದು ಉಲ್ಲಾಸ ಆಗ್ತಾನೆ. ಯಾವಾಗಲೂ ಕೂಡ ಆ ಮಕ್ಕಳು ಸದಾಕಾಲ ತಂದೆಯನ್ನು ಪೂಜಿಸ್ತಿದ್ರು, ಗುರುಗಳನ್ನು ಪೂಜಿಸ್ತಿದ್ರು, ಲೋಕದಲ್ಲಿರೋ ಎಲ್ಲ ಹಿತಗಳನ್ನು ಅವರು ಕೋರ್ತಿದ್ರು. ಅವರು ಸರ್ವಕಾಲದಲ್ಲಿ ಕೂಡ ತಂದೆಯ ಸೇವೆನೇ ಮಾಡ್ತಿದ್ರು. 4 ಜನ ಮಕ್ಕಳು ಯಾರು? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ರಾಮ ಹಿಂಗ ಹೊರಟಿರಂತ ರಾಜ್ಯದೊಳಗ, ಅಯೋಧ್ಯೊಳಗ ರಾಮ ನಡ್ಯಾಕತ್ತಪ್ಪ ಅಂತಂದ್ರ ಅವ್ರ ತಂದೆ ಹಿಂದೆ ನೋಡ್ತಿರ್ತ, ಅವ್ರ ತಂದೆಗೆ ತಮ್ಮ ಬಾಲ್ಯ ನೆನಪಾಗ್ತಿತ್ತು. ಅಂತ ಟಿವಿ ನಡೀತ ರಾಮ ಅವ್ರ ತಂದೆ ಬಾಲ್ಯವನ್ನು ಜ್ಞಾಪಿಸಿಕೊಳ್ಳುತ್ತ. ಹಿಂಗ ಬಹು ದಿನಗಳ ಕಾಲ ನಂತರ ಈ ಒಂದು ಒಡನಾಟ ಆಯ್ತು. ಕೆಲವು ದಿನಗಳ ನಂತರ ದಶರಥ ಮಹಾರಾಜ ಒಂದು ಸಭೆಯಲ್ಲಿ ಹೇಳ್ತಾನ, ನನ್ನ ಮಕ್ಕಳಿಗೆ ಇನ್ನೇನು 12 ವರ್ಷ ತುಂಬಾ ಬಂದು ಅವರಿಗೆ ಹಂಗಾರ ಮಾಡಿ ಮದುವೆ ಮಾಡಬೇಕು ಅಂತೇಳಿ ವಿಚಾರ ಮಾಡ್ತಾನ. ಆಗಿನ ಕಾಲಕ್ಕೆ 12 ವರ್ಷ ಮ್ಯಾಗ ಮದುವೆ ಮಾಡ್ತಿದ್ರು, ಯಾಕಂದ್ರೆ ತುಂಬಾ ದೀರ್ಘಾಯುಷಿತ. ಹಿಂಗಾಗಿ ವಿಚಾರ ಮಾಡಿದ್ದ, ನಮ್ಮ ವಂಶಕ್ಕೆ ತಕ್ಕಂತ ಸಂಬಂಧಿಕರನ್ನ ಅಂದ್ರೆ ಸಸ್ಯಗಳನ್ನ ಹುಡುಕಬೇಕು ಅಂತೇಳಿ ಒಂದು ಸಭೆಯೊಳಗೆ ಒಡ್ಡಲೊಳಗೆ ಹೇಳ್ತಿರುವಾಗ ಅದೇ ಸಮಯಕ್ಕೆ ಅನಿರೀಕ್ಷಿತವಾಗಿ ವಿಶ್ವಾಮಿತ್ರ ಮಹಾಮುನಿಗಳು ಆ ಸಭೆಗೆ ಬಂದ್ಬಿಡ್ತಾರ. ತಕ್ಷಣ ದಶರಥ ಮಹಾರಾಜ ಮಾಡ್ತಾನ, ಎದುರು ಓಡೋಡಿ ಹೋಗಿ ಸ್ವಾಗತ ಮಾಡ್ತಾನ. ಹೇ ಗುರುಗಳ ನೀವು ನಮ್ಮ ರಾಜ್ಯಕ್ಕೆ ಬಂದದ್ದು ನಮ್ಗೆ ಬಹಳ ಖುಷಿ ಆಯ್ತು. ನಾವು ದೊಡ್ಡ ಅದೃಷ್ಟವಂತರು. ನಿಮ್ಮಂತ ಮಹಾಮುನಿಗಳು ಕಾರಣ ಇಲ್ಲದ ನಮ್ಮ ರಾಜ್ಯಕ್ಕೆ ಬರುದೇ ಇಲ್ಲ. ನಿಮ್ದೇನು ಕೋರಿಕೆ ಐತಿ ಹೇಳ್ರಿ, ದಯಮಾಡಿ ತಿಳಿಸ್ರಿ, ಅದನ್ನ ನೆರವೇರಿಸಿ ಬಿಡ್ತೀನಿ ಅಂತೇಳಿ ಏನೋ ನಾವು ಹೇಳ್ಬಿಟ್ಟಿರ್ತಾನ. ಔಷಧದೊಳಗೆ ಮಹಾಮುನಿಗಳು ಬಂದ್ರು ಅಂತೇಳಿ. ಹಠಯೋಗಿ ಅಲ್ವಾ, ಮೊದಲೇ ಹಠಯೋಗಿ ವಿಶ್ವಾಮಿತ್ರರು, ತುಂಬಾ ಕ್ರೋಧಿಯವರು. ಸಿಟ್ಟು ಬತ್ತಪ್ಪ ಶಾಪ ಕೊಡೋ ಅಂತ ಒಂದು ಹಠಯೋಗಿ. ಏನೋ ಅಂದ್ಕೊಂತ ತಿಳ್ಕೊಂಡು ಗಡಬಡಗಳು ಏನೋ ಹೇಳ್ಬಿಡ್ತಾನ ದಶರಥ ಮಹಾರಾಜ. ವಿಶ್ವಾಮಿತ್ರರು ಬರ್ತಾರ, ಏನಪ್ಪಾ ದಶರಥ, ನಿನ್ನ ಸಾಮಂತರೆಲ್ಲರೂ ನಿನ್ನ ಕೈ ಕೆಳಗೆ ಕೆಲಸ ಮಾಡತ್ತಾರ ಕರೆಕ್ಟಾಗಿ ಸರಿಯಾಗಿ, ದಾನ ಧರ್ಮಗಳು ನಿಮ್ಮ ರಾಜ್ಯಗಳು ನಡೆಯಾಕತ್ತಾವ, ನಿನ್ನ ಮಂತ್ರಿ ವರ್ಗದವರು ನಿನ್ನ ಜೊತೆ ಸರಿಯಾಗಿ ಇದಾರ, ಶುಚಿತ್ವ ಸರಿಯಾಗಿ ಪಾಲನೆ ಮಾಡಾಕತ್ತಾರ ಅಂತೇಳಿ ಅವ್ರು ಕುಶಲೋಪರಿಗಳನ್ನು ವಿಚಾರಿಸ್ತಾರ ವಿಶ್ವಾಮಿತ್ರರು. ಅಷ್ಟೆಲ್ಲ ಮಾತಾಡಿದ್ಮ್ಯಾಗ ಅವ್ರು ಬಂದು ಉದ್ದೇಶ ತಿಳಿಸ್ತಾರ. ಏನು ಉದ್ದೇಶ ಅಂತಂದ್ರೆ, ಸ್ವಪುತ್ರಂ ರಾಜಶಾರ್ದೂಲರಾಮ್ ಸತ್ಯಂ ಪರಾಕ್ರಮಂ ಕಾಕಪಕ್ಷಧರಂ ಶೂರಂ ಜ್ಯೇಷ್ಠೇ ಮೇ ಧಾತುಂ ಅಹರ್ತಿ ಅಂತಂದ್ರೆ, ನಾವು ಮಾಡ್ತಿಲ್ವ ಅಂದ್ರೆ ಈ ಹಿಂದೆ ಇವರು ವಿಶ್ವಾಮಿತ್ರರು ಕೆಲವಷ್ಟು ಯಾಗ ಮಾಡೋ ಬಂದಿರ್ತಾರೆ. ನಾವು ಮಾಡ್ತಿರೋ ಯಾಗ ಯಜ್ಞದೊಳಗ ಬಹಳಷ್ಟು ಉಪಟ ನಡೆಯತ್ತು, ಬಹಳಷ್ಟು ಕಿರಿಕಿರಿ ಆಗತ್ತು, ರಾಕ್ಷಸ ಉಪಟ ಬಹಳ ಹೆಚ್ಚಾಗೈತಿ. ಆ ರಾಕ್ಷಸರನ್ನ ಸಂಹಾರ ಮಾಡಾಕ, ಆ ಯಾಗ ರಕ್ಷಣೆ ಮಾಡಾಕ ನಿನ್ನ ಹಿರಿಯ ಮಗನಾದ ರಾಮನನ್ನು ನನ್ನ ಜೊತೆ ಕಳಿಸ್ತೀನಿ ಅಂತ ಕೇಳ್ತಾರ ಅವರು. ಅವಾಗ ದಶರಥ ಮಹಾರಾಜ ಈ ಮಾತನ್ನು ಕೇಳಿ
ನಿಂತರ ಖುಷಿ ಬಿದ್ಬಿಡ್ತಾನ. ಖುಷಿ ಬಿದ್ಬಿಡ್ತಾನ. ನಾ ಒಂದ್ಸಲ ನಮ್ಮ ಸಾಹುಕಾರ್ತಿಗ್ ಕೇಳ್ತೇನ್ರಿ, ನಮ್ಮ ಹೆಣ್ಮಕ್ಳಿಗೆ ಕೇಳ್ತೇನ್ರಿ ಅಂತೇಳಿ ಕೌಸಲ್ಯ ಕರೆಸ್ತಾನ. ಯಾರಲ್ಲಿ ಕೌಸಲ್ಯ ಕರ್ಕೊಂಬಂದ್ರೆ ಕೌಸಲ್ಯ ಬಂದು ಕೈ ಜೋಡಿಸಿ ನಿಂತು ಮಹಾತ್ಮರು ಋಷಿಗಳ ಕಾಲಿಗೆ ಬಿದ್ದು ಅಪ್ಪಣೆ ಆಗಲಿ ತಂದಾಗ, ನೋಡು ಕೌಸಲ್ಯ, ವಿಶ್ವಾಮಿತ್ರರು ಆ, ನಮ್ಮ ಮಗನನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾರತ. ಆ ಕಾಡು ತುಂಬಾ ದಟ್ಟ ಕಾಡು, ಭಯಂಕರ ಕಾಡು, ಹುಲಿ ಸಿಂಹ ಚಿರತೆಗಳು ತುಂಬಿದಂಥ ಕಾಡು, ಹಾವು ಸರ್ಪಗಳು ತುಂಬಿದಂಥ ಕಾಡು. ವಾರಕ್ಕ ಒಂದ್ ಸಲ ಯಾವತ್ತೋ ಒಂದು ಹಣ್ಣು ಸಿಗ್ತೈತಿ, ತಿಂಗಳಿಗೆ ಒಂದ್ಸಲ ನೀರು ಸಿಗ್ತೈತಿ. ಅಂತ ಕಾಡಿಗೆ ಕರ್ಕೊಂಡು ಹೋಗಕ್ಕೆ ಬೇಡಲ್ಲ ಬೇಡಲ್ಲ ಅಂತ ಪ್ರಶ್ನೆ ಮಾಡಿ ಕೇಳ್ತಾರಂತ. ಆಗ ಕೌಸಲ್ಯ ದೇವಿ ಅಂತ ಆತ, ಏ ಎಂತ ಕೌಶಿಕ ಮಹಾರಾಜ, ಕೌಶಿಕ ರಾಜ, ಕೌಶಿಕ ಋಷಿ ವಿಶ್ವಾಮಿತ್ರ ನನ್ನ ಮಗನ ರಕ್ಷಣೆ ಇದಕ್ಕಾಗಿ ನಮ್ಮ ಮಗ ಕಳ್ಸಕ್ಕೆ ಚಿಂತೆ ಇಲ್ರಿ, ಅಡ್ಡಿ ಇಲ್ರಿ, ಕಳಿಸಿ ಬಿಡ್ರಿ ಅಂತ ಸಿಟ್ಟು ಬರ್ತದೆ ದಶರಥರಾಜ. ಹೋಗಿ ಮನೆ ಒಳಗೆ ಬೈಬಿಡ್ತಾರ, ಒಳಗೆ ಹೋಗ್ಕಳ. ಆಯ್ತಪ್ಪ, ನೀನ್ ಹೆಂಡತಿನ ಕೇಳ್ದಿ, ಮತ್ತೆ ಇನ್ಯಾರಿಗೆ ಕೇಳಬೇಕು ಅಂತ ವಿಶ್ವಾಮಿತ್ರ ಕೇಳ್ತಾರ. ನನ್ನ ಮಗನಿಗೆ ಕೇಳ್ತೀನಿ ರಾಮಗ ಅಂತಾನ. ರಾಮ ಬಂದು ಕೈ ಜೋಡಿಸಿ ನಿಂತಾಗ, ಅಪ್ಪ ದೊಡ್ಡ ಕಾಡೈತೆ ಅದು, ಕೆಟ್ಟ ಹುಲಿ ಸಿಂಹ ಎಲ್ಲ ಅದಾವು, ಕೆಟ್ಟ ಕತ್ಲಿರ್ತೈತಿ, ಹಾವು ಹುಳ ಹೋಗ್ಬಿಟ್ಟಿರ್ತಾವು, ಮತ್ತು ಕುಡಿಯಾಗ ನೀರು ಸಿಗಂಗಿಲ್ಲ, ಅನ್ನ ಸಿಗಂಗಿಲ್ಲ, ನೀವು ಹೋಗಂಗಿಲ್ಲಲ್ಲಪ್ಪಿ, ನೀವು ಹೋಗಂಗಿಲ್ಲಪ್ಪ ಅವ್ರು ಪ್ರಶ್ನೆ ಮಾಡ್ತಾರ್ತೀವಿ ದಶರಥ ಮಹಾರಾಜರು. ಅವಾಗ ಅವರು ತಾಯಿಗೆ ಉತ್ತರ ಕೊಡ್ತಾ ಕೌಶಲ್ಯ ದೇವಿ ಹಂಗ. ಮೊದಲೇ ತಾಯಿ ಹೆತ್ತ ಮಗ ಅವ, ಕೌಶಲ್ಯ ದೇವಿ ಹೆಂಗಿರ್ಬೇಕು ಅವ್ನು ಹತ್ಪಟ್ಟು ರಾಮದೇವರು. ಕೇಳ್ಸಾಕತ್ತಿದ್ದೆ ನಮ್ಮ ಒಬ್ರು ಕಮೆಂಟ್ ಹಾಕಲ್ಲ ಹಿರಿಯರು. ಇಲ್ಲ ಇಲ್ಲ ಇಲ್ಲ, ಕರೆಕ್ಟ್ ಇದೆ, ಕಮೆಂಟ್ ಕರೆಕ್ಟ್ ಇದೆ. ನಾನು ಕಮೆಂಟ್ ಕಾಣಪ್ಪ. ಓಕೆ, ಥ್ಯಾಂಕ್ ಯು. ಅವಾಗ ರಾಮದೇವರು ಸಾಕ್ಷಾತ್ ಪರಶಿವನ ಅವತಾರ ಅಂತ, ವಿಷ್ಣುವನ ಅವತಾರ ಅಂತ, ವಿಶ್ವಾಮಿತ್ರರು ನನ್ನ ಕರ್ಕೊಂಡು ಹೋಗ್ತಾರ ಅಂತಂದ್ರೆ ಇದಕ್ಕಿಂತ ಭಾಗ್ಯನ ಏನೈತಿ, ನಾನು ಹೋಗ್ತೀನಿ ಅಪ್ಪಾರ ಅಂತಂದಾಗ ಅವಾಗ ತುಂಬಾ ಒಂದು ದುಃಖಮಯ ಒಂದು ಮಾತಾಡ್ತಾರೆ ದಶರಥ ರಾಜರು. ಊನ ಷೋಡಶ ವರ್ಷೋ ಮೇ ರಾಮ ರಾಜೀವ ಲೋಚನ ನ ಯುದ್ಧ ಯೋಗ್ಯತಾಂ ಅಸ್ಯ ಪಶ್ಯಾಮಿ ಸಹ ರಾಕ್ಷಸೈ. ಇನ್ನು ನನ್ನ ಮಗನಿಗೆ 14 ವರ್ಷ ತುಂಬಿಲ್ರಿ, ನನ್ನ ರಾಮ ರಾಕ್ಷಸನ ಹೆಂಗ್ ಸಂಹಾರ ಮಾಡ್ತಾನ. ಬೇಕಂತಂದ್ರ ನಾನು ನನ್ನ ಚದುರಂಗ ಬಲ ಜೊತೆಗೆ ಬಂದು ನಿಮಗೆ ಸಹಾಯ ಮಾಡ್ತೀನಿ, ರಾಕ್ಷಸ ಸಂಹಾರ ಮಾಡ್ತೀನಿ. ರಾಮ ನಿಮ್ಮೊಂದಿಗೆ ಕಳಿಸ್ಬೇಕಾದ್ರೆ ನನಗೆ ಯಾಕೋ ಮನಸ್ಸು ಒಪ್ಪಲಾಗಿತ್ರಿ ಅಂತೇಳಿ ಅಂಗಲಾಚಿ ಬೇಡ್ಕೊಳ್ತಾರೆ. ಯಾರನ್ನ? ವಿಶ್ವಾಮಿತ್ರನ ದಶರಥ ಮಹಾರಾಜ. ರಾಮ ಅವಾಗಂತಾರ ದಶರಥ ಮಹಾರಾಜರು, ಇದು ವಿಶ್ವಾಮಿತ್ರರು, ರಾಮ ಇನ್ನೂ ಚಿಕ್ಕವದನ, ಅವನ ಕೈಲಿ ಏನೂ ನಿಗಂಗಿಲ್ಲ ತಿಳಿದೇನು ನೀ? ರಾಮ ಯಾರಂತೇಳಿ ನನಗೆ ಗೊತ್ತು, ವಶಿಷ್ಠರು ಗೊತ್ತು ಅಂತ ವಿಶ್ವಾಮಿತ್ರ ಅಂತಾರ. ರಾಮ ರಾಕ್ಷಸರನ್ನ ವಧನೆ ಮಾಡಾಕನ ಹುಟ್ಟಿ ಬಂದಿದ್ದಾನ. ಅವ್ರನ್ನ ಮರ್ದಿಸಿನೇ ವಾಪಸ್ ಬರ್ತಾನ. ನೀನು ರಾಮನ ತಂದೆ ಇದ್ದ ಕಾರಣಕ್ಕಾಗಿ, ಅವನ ಮೇಲೆ ಅಪಾರವಾದಂಥ ಪುತ್ರ ವಾತ್ಸಲ್ಯ ಇದ್ದ ಕಾರಣಕ್ಕಾಗಿ ಅವ್ರ ಪರಾಕ್ರಮ ನಿಮ್ಗೆ ಗೊತ್ತಿಲ್ಲ. ಹಾಗಾಗಿ ರಾಮನನ್ನು ಕಳಿಸಿಕೊಡು ಅಂತ ಹೇಳಿದಾಗ ವಿಶ್ವಾಮಿತ್ರ ಅಷ್ಟೆಲ್ಲ ಹೇಳಿದ್ರು ಕೂಡ ದಶರಥ ಮಹಾರಾಜ ತನ್ನ ಮಗನ ಮೇಲೆ ಇದ್ದಂಥ ಪ್ರೀತಿಗೋಸ್ಕರ ರಾಮನ ಅವ್ರು ಕಳ್ಸಕ್ಕ ನಿರಾಕರಣೆ ಮಾಡ್ತಾನ. ವಿಶ್ವಾಮಿತ್ರ ಕೋಪದಿಂದ ಸಿಟ್ಟಿಗೆದ್ದು, ದಶರಥ, ನೀನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳದೆ ಧರ್ಮವನ್ನು ತಪ್ಪಿದಿ, ನಿನ್ನ ಪುತ್ರ ಪೌತ್ರರೊಂದಿಗೆ ಶಾಂತಿಯಿಂದ ಜೀವಿಸುವಂತೆ ಸಿಟ್ಟಿಗೆದ್ದು ಹೋಗ್ಬಿಡ್ತಾರೆ, ಹೊರಟಿರ್ತಾರ. ಎಲ್ಲೋ ಇದು ಊರಿನಂತೆ ಕೇಳಿಸುವಂತ ತಕ್ಷಣ ಓಡಿ ಬಂದಂತ ವಶಿಷ್ಠರು ವಿಶ್ವಾಮಿತ್ರನ ತಡಿತಾರ, ನಿಲ್ಲಿಸ್ತಾರ. ದಶರಥ, ನಿನಗೆ ತಲೆ ಕೆಟ್ಟೈತೆ, ಬುದ್ಧಿ ಕೆಟ್ಟೈತೆ ಕೇಳ್ತಾರ. ಇಷ್ಟು ಕಾಲ ಧರ್ಮಾತ್ಮನಾಗಿದ್ದಂತ ನೀನು, ರಾಜ್ಯಭಾರ ಮಾಡಿದಂತ ನೀನು, ಈ ಕೊಟ್ಟ ಮಾತಿಗೆ ತಪ್ಪಿ, ದಶರಥ ಮಹಾರಾಜ ಮಾತಿಗೆ ತಪ್ಪಿ ಅಧರ್ಮ ಆದ ಅನ್ನೋ ಒಂದು ಅಪವಾದ ಕೇಳ್ತೇನೆ. ನೀನು ರಾಮನನ್ನ ಅವರೊಂದಿಗೆ ಕಳಿಸಿಕೊಡು, ಕೊಟ್ಟ ಮಾತು ಉಳಿಸ್ಕೊ ಅಂತೇಳಿ ಹೇಳ್ತಾರೆ. ಹೇಳಿದ್ಮ್ಯಾಗ ಒಂದು 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 ಮಾತು ಬರ್ತೈತಿ, ಯಾಕೆ ಹೇಳ್ತಾರಪ್ಪ ಅಂತಂದ್ರೆ, ಇಟ್ಟು ಹೇಳಿದ್ಮ್ಯಾಗ ವಿಶ್ವಾಮಿತ್ರರಿಗೆ ಹೆಂಗ್ ಹೇಳಿ ನಾವು ಮಗಳಿಗೆ ಕಳ್ಸಂಗಿಲ್ಲ ಅಂತೇಳಿ ಮತ್ತೆ ಹೆಂಗ್ ಕಳಿಸ್ತೇಳಿ ಒಳೋ ಕಾಳಿ ಬಿಡ್ತಾನ ದಶರಥ ಮಹಾರಾಜ. ಅಪಾರ 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 ತಡೀರಿ ಅಂತ ಹೇಳಿ, ನೀವು ನಮ್ಗೆ ಏನ್ ಕೇಳ್ರಿ, ನಾನು ನಿನಗೆ ರಾಮ ಕಳಿಸೋ ಜೊತೆಗೆ ಅಂದಿದ್ದೆ, ಮತ್ತು ನಾ ಏನಂದೆ, ನೀ ಕಳ್ಸಲ್ಲ ಅಂದಿ. ನಾ ರಾಮಗ್ ಒಬ್ಬನಿಗೆ ಎಲ್ಲಿ ಕಳ್ಸಲ್ಲ ಅಂದಿನಿ, ಜೊತೆ ಲಕ್ಷ್ಮಣ ತಗೊಂಡು ಹೋಗ್ತೀರಿ, ಲಕ್ಷ್ಮಣಗ ರಾಮ ಕೂಡಿ ಕಳ್ಸ್ಬೇಕಂತ ಯೋಚನೆ ಮಾಡಿರ್ತಾನ. ಏಷ ವಿಗ್ರಹವಾನ್ ಧರ್ಮ ಏಷ ವಿರತಾವರಂ ಏಷ್ಯ ವಿದ್ಯೆ ಅಧಿಕೋ ಲೋಕೋ ತಪಸ್ಯ ಚ ಪಾರಾಯಣಂ. ಈ ಲೋಕದಲ್ಲಿ ಧರ್ಮವೆಲ್ಲನೂ ವಿಶ್ವಾಮಿತ್ರರೇ. ಈ ಲೋಕದಲ್ಲಿರುವ ಎಲ್ಲಾ ತಪಸ್ಸು ವಿಶ್ವಾಮಿತ್ರರ ನಿರ್ವಚನ ಅದು. ಈ ಲೋಕದಲ್ಲಿರುವ ಎಲ್ಲಾ ಜ್ಞಾನವೆಲ್ಲ ವಿಶ್ವಾಮಿತ್ರರೇ ಆಗಿರ್ತಾರೆ. ಶಿವನ ಅನುಗ್ರಹದಿಂದ ಸಮಸ್ತ ಧನುರ್ವಿದ್ಯೆಯು ಅವರ ವಶವಾಗಿದೆ. ಆಮೇಲೆ ಅಷ್ಟೇ ಅಲ್ಲ, ಈ ಲೋಕದಲ್ಲಿರುವಂಥ ಎಲ್ಲ ಅಸ್ತ್ರಶಸ್ತ್ರಗಳು ಅವರಿಗೆ ತಿಳಿದಾವು. ಇಷ್ಟೆಲ್ಲ ಜ್ಞಾನಿಯಾದಂಥ ವಿಶ್ವಾಮಿತ್ರರಿಗೆ ಯಾಗ ರಕ್ಷಣೆಗೆ ಮಾಡಕ್ ಅಸಾಧ್ಯ ಏನು? ಅವ್ರು ಮಾಡ್ಬೇಕಾಗಿತ್ತು. ವಿಶ್ವಾಮಿತ್ರರು ಎಷ್ಟೆಲ್ಲ ಅಸ್ತ್ರ ಕಲ್ತಾರಪ್ಪ ಅಂತಂದ್ರೆ,
ಆ ರಾಕ್ಷಸ ಕುಲ ದೃಢ ಮಾತಾಡಲಿಲ್ಲ. ಒಂದು ನಿಯಮ ಏನಾಗಿತ್ತಪ್ಪ ಅಂದ್ರ, ಯಾಗ ಯಜ್ಞ ಮಾಡುವಾಗ ಕಂಕಣ ಕಟ್ಟಿರುವಾಗ ಯಾಗದಲ್ಲಿ ಕೂರುವಂತ ವ್ಯಕ್ತಿ ಯಾವ ಒಂದು ಹಿಂಸೆ ಕೂಡ ಮಾಡಬಾರದು ಅನ್ನೋ ಒಂದು ನಿಯಮ ಇರ್ತೈತಿ. ಹಾಗಾಗಿ ವಿಶ್ವಾಮಿತ್ರರು ಆ ರಾಕ್ಷಸನ ಕೊಲ್ಲಕ್ ಆಗಂಗಿಲ್ಲ ಅಂತೇಳಿ ಸಾಕ್ಷಾತ್ ಪರಮಾತ್ಮನೇ ಅವ್ರನ್ನ ಕರಿಯಾಕ್ ಬರ್ತಿರ್ತಾರ. ಇದೆಲ್ಲ ಹೇಳಿದಂತ ಆ ವಶಿಷ್ಠರು ಸಾರಿ ವಶಿಷ್ಠರು ದಶರಥ ಮಹಾರಾಜ್ ಹೇಳ್ತಾರೆ. ಆಗ ಇದೆಲ್ಲ ರಾಮನಿಗೆ ದಕ್ಕಬೇಕು ಅಂತ ಹೇಳಿ ವಿಶ್ವಾಮಿತ್ರರಿಗೆ ಕರ್ಕೊಂಡು ಹೋಗೋದ ಕಳ್ಸುತ್ತಂದಾಗ ವಶಿಷ್ಠ ಮಾತು ಕೇಳಿ ದಶರಥ ಮಹಾರಾಜ ಅಂತಃಪುರಕ್ಕೆ ಹೋಗಿ ಮತ್ತೆ ರಾಮನ ಕರ್ಕೊಂಡ್ ಬರ್ತಾನ, ಜೊತೆ ಲಕ್ಷ್ಮಣ ಕರ್ಕೊಂಡ್ ಬರ್ತಾನ. ಕರ್ಕೊಂಬಂದು ಕರ್ಕೊಂಡು ಹೋಗ್ರಿ ಇನ್ನ ನೀವು ಅಂತ ಕಳಿಸ್ತಾರ. ಹೋಗುವಾಗ ದಶರಥ ಮಹಾರಾಜ ರಾಮನ ಹಣೆಗೆ ಮುಚ್ಚಿಟ್ಟು ಆ ತನ್ನ ಮಕ್ಕಳನ್ನ ಬಹಳ ಸಂತೋಷದಿಂದ ಅವರೊಳಗೆ ಕಳಿಸ್ಕೊಡ್ತಾನ. ಹೇಳ್ತಾನ, ಅಗತ್ಯವಾಗಿ ನನ್ನ ಮಕ್ಕಳನ್ನ ಬಳಸ್ಕೋರಿ ವಿಶ್ವಾಮಿತ್ರ ಅಂತ ಹೇಳ್ತಾನ. ಎಷ್ಟು ಬೇಕಾದ್ರೂ ಬಳಸ್ಕೋ ನನ್ನ ಮಕ್ಕಳನ್ನ ಬಳಸ್ಕೋರಿ ಅಂತ ಹೇಳ್ತಾನ. ಅವರು ತಮ್ಮ ರಾಮ ಲಕ್ಷ್ಮಣ ಹೇಳ್ತಾರ, ಮಕ್ಕಳೇ ನೀವಿಬ್ರು ಹೊಂಟಿರಿ, ಗುರುಗಳ ಮಾತಿಗೆ ಯಾವತ್ತೂ ಮೀರಬೇಡಿ ಅಂತೇಳಿ ಅವ್ರಿಗೆ ಒಂದು ಕಿವಿ ಮಾತು ಹೇಳಿ ಕಳ್ಸಾರ. ವಿಶ್ವಾಮಿತ್ರರು ಹಿಂಗ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರು ಹೊರಟರು. ಮುಂದೆ ವಿಶ್ವಾಮಿತ್ರರು ಹಿಂದೆ ರಾಮ ಲಕ್ಷ್ಮಣ ಹೊರಟರು. ತಮ್ಮ ಕೋದಂಡಗಳು ಹಿಡ್ಕೊಂಡು ಚತುರ್ಮುಖ ಬ್ರಹ್ಮ ಹೋಗುವಾಗ ಅವ್ರ ಹಿಂದೆ ಅಶ್ವಿನಿ ದೇವತೆಗಳು ಹೋಗ್ತಾರೋ, ಶಿವ ಮುಂದೆ ಹೋಗುವ ಹೆಂಗ ವಿಶಾಖ ಸ್ಕಂದರು ನಡೆದುಕೊಂಡು ಹೋಗ್ತಾರೋ ಹಂಗ ನಡ್ಕೊಂಡು ಹೋಗ್ತಿರ್ತಾರ. ಅವ್ರು ಹಂಗ ನಡೀತಾ ಸುಮಾರು ದೂರ ಬಂದು ಅಲ್ಲಿ ಸರಯೂ ನದಿ ಒಂದು ಹರಿತೈತಿ. ನಿನ್ನೆ ಹೇಳಿದೆ ಸರಯೂ ನದಿ ಬಗ್ಗೆ ನಾನು. ಸರಯೂ ನದಿ ಒಂದು ಸುಮಾರು ಒಂದೂವರೆ ಯೋಜನೆ ದೂರ ನಡ್ಕೊಂಡು ಬಂದು ರಾತ್ರಿ ಆದ ಕಾರಣಕ್ಕಾಗಿ ಅಲ್ಲೇ ಒಂದು ಕಡೆ ನಾವು ವಿಶ್ರಾಮ ಮಾಡ್ಬೇಕು ಅಂತೇಳಿ ಮಾಡ್ಕೊಂತಾರ. ಗ್ರಹಾಣವತ್ಸಂ ಸಲಿಲಮ್ಮ ಭೂತ ಸಾಕಾರಸ್ಯ ಪರ್ಯಃ ಮಂತ್ರಂ ಗ್ರಾಮಂ ಗ್ರಹಾಣೋ ತಂ ಬಲಾಂ ಅತಿ ಬಲಾಂ ತಥಾ. ವಿಶ್ವಾಮಿತ್ರರು ಈ ಒಂದು ಶ್ಲೋಕ ಈ ಒಂದು ಉಪನಯನ ಯಾಕೆ ಮಾಡಪ್ಪ ಅಂತಂದ್ರೆ, ಹಸಿವು ಬಾಯಾರಿಕೆಗಳಿಂದ ದೂರ ಇರಬೇಕು ಅಂತೇಳಿ, ನಿದ್ರಾ ಸಮಯದಲ್ಲಿ ರಾಕ್ಷಸರು ಬಂದು ಇವ್ರಿಗೆ ಉಪದ್ರ ಕೊಡಬಾರ್ದು ಅಂತ ಹೇಳಿ, ಸಮಯ ಸ್ಫೂರ್ತಿಯಾಗಿ ಜ್ಞಾಪಕ ಶಕ್ತಿಯಾಗಿ ಬುದ್ಧಿಶಕ್ತಿಯಾಗಿ ಪ್ರಕಾಶಿಸಬೇಕಂತೇಳಿ ಬ್ರಹ್ಮನ ಪುತ್ರಿಯಾದ ಬಲ ಮತ್ತು ಅತಿಬಲ ಎಂಬ 2 ಮಂತ್ರಗಳು ರಾಮನಿಗೆ ಉಪದೇಶ ಮಾಡ್ತಾರ. ರಾಮ ಅದನ್ನು ಲಕ್ಷ್ಮಣ ಉಪದೇಶ ಮಾಡ್ತಾನ. ಇಬ್ರು ಒಂದು ದರ್ಭಾಶಯ ಅಂತಂದ್ರೆ ನಿಮ್ಗೆ ಹೇಳ್ಬೇಕಾದ್ರೆ ಈ ಹಸಿ ಹುಲ್ಲ ಚಿಗುರು ಹುಲ್ಲ ಒಂದು ಹಾಸಿಗೆಯಿಂದ ಮಲ್ಕೊಂಡ್ಬಿಡ್ತಾರ. ಬೆಳಗಾದ್ಮ್ಯಾಗ ವಿಶ್ವಾಮಿತ್ರರು ಎದ್ದು ಸಂಧ್ಯಾ ವಂದನ ಮಾಡಿ ಮುಂತಾದ ಪ್ರಾತಃ ಕಾರ್ಯಗಳನ್ನು ಮುಗಿಸಿ ರಾಮ ಲಕ್ಷ್ಮಣ ಬಳಿ ಬಂದು ನೋಡ್ತಾರ. ಅವ್ರಿಬ್ರು ಮಕ್ಕೊಂಡ್ಬಿಟ್ಟಿರ್ತಾರ. ಇನ್ನು ಎಬ್ಬಿಸ್ಬೇಕಲ್ಲ ಇಬ್ರು ಮಕ್ಕೊಂಡವರಿಗೆ. ವಿಶ್ವಾಮಿತ್ರ ಒಂದು ಸುಪ್ರಭಾತ ಹಾಡ್ತಾರೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾಧೂಲಂ ಕರ್ತವ್ಯಂ ದೈವಮಾನಿಕಂ. ಅಂದ್ರೆ ಇದು ವಿಶ್ವಾಮಿತ್ರರೇ ತಮ್ಮ ಬಾಯಿಂದ ಹೇಳಿದಂತ ಶ್ಲೋಕ ಇದು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾಧೂಲಂ ಕರ್ತವ್ಯಂ ದೈವಮಾನಿಕಂ. ಅಂದ್ರೆ ಕೌಸಲ್ಯ ಪುತ್ರ ನರ ಉತ್ತಮನಾದ ರಾಮನೇ ಪೂರ್ವದಲ್ಲಿ ಸೂರ್ಯ ಉದಯ ಮಾಡಕತ್ತಾನ, ಸಂಧ್ಯಾ ವಂದನ ಮಾಡಬೇಕು, ದೈವಿ ಸಂಬಂಧಿತವಾದಂಥ ಕೆಲಸಗಳನ್ನು ಮಾಡಲೇಬೇಕು, ಶುಭ ಸಮಯ ಮೀರಬಾರ್ದು, ಆದ್ದರಿಂದ ಎಚ್ಚರವಾಗ್ರಿ, ನಿದ್ದೆಯಿಂದ ಎದ್ದೇಳ್ರಿ ಅಂತೇಳಿ ರಾಮನನ್ನ ವಿಶ್ವಾಮಿತ್ರರು ಸುಪ್ರಭಾತವನ್ನು ಎಬ್ಬಿಸ್ಬಿಡ್ತಾರ. ಅವರು ಕೂಡ ಎಲ್ಲ ಎದ್ದು ತಮ್ಮ ಪ್ರಾತಃಗ್ರಹಣೆಗಳನ್ನ ಮಾಡಿಕೊಂಡು ತಮ್ಮ ಪ್ರಯಾಣ ಹಂಗೆ ಮುಂದುವರಿಸ್ತಿರ್ತಾರ. ಗಂಗಾ ಮತ್ತು ಸರಯೂ ನದಿಯ ಒಂದು ತೀರಕ್ಕೆ ಬಂದು ಸೇರ್ತಾರ. ಅಲ್ಲಿ ಒಂದು ಋಷಿ ಆಶ್ರಮ ಸಿಗ್ತೈತೆ ಅವ್ರಿಗೆ. ಆ ಆಶ್ರಮದ ಬಗ್ಗೆ ರಾಮಚಂದ್ರರು ವಿಶ್ವಾಮಿತ್ರರಿಗೆ ಪ್ರಶ್ನೆ ಮಾಡ್ತಾರ. ಏನ್ರಿ ಆಶ್ರಮ ಅಂತ ಕೇಳಿದಾಗ ಅವಾಗ ವಿಶ್ವಾಮಿತ್ರ ತುಂಬಾ ಚೆನ್ನಾಗಿ ವಿವರಣೆ ಮಾಡ್ತಾರ. ಒಂದಾನೊಂದು ಕಾಲದಲ್ಲಿ ಪರಶಿವನು ತಪಸ್ಸು ಮಾಡ್ತಿದ್ದಾಗ ಮನ್ಮಥನು ತನ್ನ ಬಾಣಗಳಿಂದ ಪರಶಿವನನ್ನ ಕಾಡ್ತಿರ್ತಾನ, ಪೀಡಿಸ್ತಿರ್ತಾನ, ಅವ್ರನ್ನ ನೋಯಿಸಿರ್ತಾನ. ಸಿಟ್ಟುಗೊಂಡಂತ ರುದ್ರನು ತನ್ನ 3ನೇ ಕಣ್ಣನ್ನು ತೆಗೆದು ಮನ್ಮಥನನ್ನು ಸುಟ್ಟು ಬಿಡ್ತಾನ. ಅಲ್ಲಿ ಮನ್ಮಥನ ಅಂಗಗಳು ಸುಟ್ಟು ಬೂದಿಯಾದ ಕಾರಣಕ್ಕಾಗಿ ಈ ಪ್ರದೇಶಕ್ಕೆ ಅಂಗದೇಶ ಅಂತ ಹೆಸರು ಕರೀತಾರ. ಅಂದು ಶಿವನು ತಪಸ್ಸು ಮಾಡಿದಾಗ ಇದ್ದಂತ ಜನರು ಅವ್ರ ಶಿಷ್ಯರು ಇವಾಗಲೂ ಇಲ್ಲಿ ಇದಾರ. ಶಂಕರನಿಂದ ಪ್ರತ್ಯಕ್ಷ ಶಿಷ್ಯತ್ವ ಪಡ್ಕೊಂಡಾರವರು, ಪಾಪರಹಿತರಾಗಿದ್ದಾರ ಅಂತ ಹೇಳಿ. ಅದರಿಂದ ಇಲ್ಲಿ ನಾವು ಇವತ್ತಿನ ಇಲ್ಲಿ ನಾವು ವಸ್ತಿ ಮಾಡೋಣ. ಇವತ್ತಿನ ಇಲ್ಲಿ ನಾವು ಆಶ್ರಮದ ಮಹರ್ಷಿಗಳೆಲ್ಲ ಸೇರಿ ಗಂಗಾ ನದಿ ದಾಟಬೇಕಂತೇಳಿ ವಿಶ್ವಾಮಿತ್ರರಿಗೆ ಮತ್ತು ರಾಮ ಲಕ್ಷ್ಮಣರಿಗೆ ಒಂದು ದೋಣಿ ಏರ್ಪಾಟ್ ಮಾಡ್ತಾರ. ಅವ್ರು ಪ್ರಯಾಣದ ಮಧ್ಯೆ ಯಾವುದೋ ಒಂದು ಹೋಗುವಾಗ ಯಾವುದೋ ಒಂದು ದೊಡ್ಡ ಗಟ್ಟಿ ಧ್ವನಿ ಕೇಳ್ತೈತಿ ಅವ್ರಿಗೆ. ದೊಡ್ಡ ಗಟ್ಟಿ ಧ್ವನಿ ಕೇಳ್ತೈತಿ. ಆ ದೊಡ್ಡ ಗಟ್ಟಿ ಧ್ವನಿ ಕೇಳಿದಾಗ ರಾಮ ಕೇಳ್ತಾನ, ಅದೇನ್ರಿ ಸೌಂಡ್ ಶಬ್ದ ಅಂತ ಕೇಳಿದಾಗ ವಿಶ್ವಾಮಿತ್ರರು ಹೇಳ್ತಾರ,
ಬ್ರಹ್ಮ ತನ್ನ ಮನಪ್ರಭಾವದಿಂದ ಕೈಲಾಸದ ಪರ್ವತ ಮೇಲೆ ಒಂದು ಸರೋವರ ನಿರ್ಮಾಣ ಮಾಡಿದ್ದಾನ. ಅದೇ ಮಾನಸ ಸರೋವರ. ಇಲ್ಲಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ನೀವು. ಏನಾಗ್ತದಂದ್ರ ನನ್ನ ಸರೋವರಗಳು, ನದಿಗಳು, ಋಷಿಗಳು ಎಲ್ಲ ಪರಿಚಯ ಕೊಡತ್ತೀನಿ ನಿಮ್ಗೆ ಮಾತಿಗೆ. ಬ್ರಹ್ಮ ತನ್ನ ಒಂದು ಮನಸ್ಸಿನ ಉಲ್ಲಾಸದಿಂದ, ಮನಸ್ಪ್ರಭಾವದಿಂದ ಒಂದು ಕೈಲಾಸ ಪರ್ವತ ಮೇಲೆ ಒಂದು ಒಂದು ಸರೋವರ ನಿರ್ಮಾಣ ಮಾಡಿದ್ದಾನ. ಅದೇ ಮಾನಸ ಸರೋವರ. ಸರಯೂ ನದಿಯು ಮತ್ತು ಆ ಸರೋವರದಿಂದೆಲ್ಲ ಹಾಯ್ದು ಹೋಗ್ತೈತೆ ಅಂತ ಹೇಳಿನೇ ಆ ನದಿ ಈ ಸ್ಥಳದಲ್ಲಿ ಬಂದು ಸೇರೈತೆ ಅಂತೇಳಿ ಗಂಗಾ ನದಿಯಲ್ಲಿ ಹೋಗಿ ಸೇರ್ತೈತಿ. ಆ ಗಂಗಾ ನದಿ ಹೋಗಿ ಸೇರುವ ಒಂದು ಸಂಗಮವೇ ಈ ಶಬ್ದ ಅಂತ ಹೇಳ್ತಾರ ಅವ್ರು. ಈ ಸಂಗಮಕ್ಕ ನೀವು ನಮಸ್ಕಾರ ಮಾಡ್ರಿ ಅಂತೇಳಿ ಆ ನದಿ ದಾಟಿ ನಂತರ ಅರಣ್ಯಕ್ಕೆ ಸೇರ್ತಾರ. ಅಲ್ಲಿಂದ ಮುಂದೆ ಪ್ರಯಾಣ ಮಾಡ್ತಾರ. ಅರಣ್ಯದಲ್ಲಿ ನಡೀತಿರುವಾಗ ಅವರಿಗೆ ಪಕ್ಷಿಗಳ ಭಯಂಕರವಾದ ಶಬ್ದಗಳು, ದೊಡ್ಡ ಒಂದು ಕರ್ಕಶ ಶಬ್ದಗಳು ಕೇಳ್ಬರ್ತಿರ್ತಾವು. ಹುಲಿ, ಸಿಂಹ, ಚಿರತೆ, ಆನೆಗಳೆಲ್ಲ ಓಡಾಡೋದು ಕಾಣಿಸ್ತಿರ್ತಾವು. ಅವಾಗ ಕೇಳ್ತಾರ ರಾಮಚಂದ್ರರು ಈ ದಾರಿ ಒಳಗೆ ನಡೆಯುವಾಗನೇ, ಅಲ್ರಿ ಮತ್ತ ಗುರುಗಳ ಈ ಈ ಈ ಈ ಈ ತರ ಸೌಂಡ್ ಬರಾಕತ್ತೈತ್ಲಾ, ಇದಕ್ಕೇನ್ ಕಾರಣ? ಇಂಥ ಭಯಂಕರ ಸೌಂಡ್ ಬರಕ್ಕೆ ಏನ್ ಕಾರಣ ಅಂತ. ನನ್ ಧ್ವನಿ ಕೇಳ್ತಿಲ್ವಾ? ಮ್ಯೂಟ್ ಅನ್ಮ್ಯೂಟ್ ಆಗ್ತದೆ. ಪ್ರತಿ ಓಕೆ. ಇದಕ್ಕೇನು ಕಾರಣ? ಇಂಥ ಶಬ್ದ ಬರಕ್ಕೆ ಏನು ಕಾರಣ ಅಂತಂದಾಗ ವಿಶ್ವಾಮಿತ್ರ ಮತ್ತೆ ಹೇಳ್ತಾರೆ, ಪೂರ್ವದಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ಮೊದಲ ಮತ್ತು ಕರುಷ ಅಂತ 2 ಜನಪದಗಳಿದ್ದವು. ಆದರೆ ಅವು ಈಗಿಲ್ಲ. ಸರ್ವಥಾ ಹಾರಿ ಹೋಗಿಬಿಟ್ಟವು. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ, ತಾಟಕಿ ಎಂಬ ಒಬ್ಬಳು ರಾಕ್ಷಸಿ ಇದಾಳು. ಅವಳು ಮೊದಲು ಯಕ್ಷಿಣಿಯಾಗಿದ್ಲು. ಈಗ ರಾಕ್ಷಸಿಯಾಗಿ ಇಲ್ಲಿ ಜನರಿಗೆ ತುಂಬಾ ಹಿಂಸೆ ಕೊಡಾಕತ್ತಾಳ. ಆದ್ರಿಂದ ಇಲ್ಲಿ ಜನ ಇಲ್ಲಿ ಯಾರು ಒಬ್ರು ಇಲ್ಲ. ಇಲ್ಲಿ ಮೊದಲಿಗೆ ಜನಪದಗಳು ಹೆಂಗ್ ಬಂದ್ವು ಅಂತಂದ್ರ, ಒಂದು ಬಾರಿ ಇಂದ್ರ ವೃತ್ರಾಸುರ ಅಂತ ಒಬ್ಬ ರಾಕ್ಷಸನ್ನ ಸಂಹಾರ ಮಾಡ್ತಾನ. ವೃತ್ರನು ಅವ ಬ್ರಾಹ್ಮಣ ಆಗಿದ್ದ ಕಾರಣಕ್ಕಾಗಿ ಬ್ರಹ್ಮಹತ್ಯ ಪಾತಕ ಉಂಟಾಯಿತು ಅಂತ ಹೇಳಿ ಆ ಪಾತಕದಿಂದ ನಾವು ದೂರ ಆಗ್ಬೇಕಾದ್ರೆ ಅವನ ಶರೀರನ 2 ಭಾಗ ವಿಂಗಡಿಸ್ತಾನ. 2 ಲಕ್ಷಣ ಉಂಟಾಗ್ತವ. ಒಂದು ಮಲ ಹುಟ್ಟೋದು, ಇನ್ನೊಂದು ತಳಿಲಾರದಂತ ಹಸಿವು. ಆ ಅವ ಏನ್ ಮಾಡ್ತಾನ, ಇವೆರಡೂ ಒಂದು ವಾಪಗಳನ್ನ ತಾಳದಲ್ಲಿ ಒಂದು ಋಷಿಗಳ ಮಹರ್ಷಿಗಳ ಹತ್ರ ಹೋಗಿ ಅದನ್ನ ಸ್ವಲ್ಪ ಲಕ್ಷಣಗಳನ್ನ ದೂರ ಮಾಡ್ಕೊತಾನ. ಆದ್ರೆ ಆ ಲಕ್ಷಣಗಳು ಬಂದು ಭೂಮಿ ಮೇಲೆ ಬಿದ್ದು ಬಿಡ್ತಾವ. ಅವು ಬಿದ್ದ ಪ್ರದೇಶಕ್ಕೆಲ್ಲ ಮೊದಲ ಮತ್ತು ಕಲುಷ ಅಂತ ಜನಪದಗಳಾಗ್ಬಿಡ್ತಾವ. ಅಲ್ಲಿರುವ ಜನರು ಯಾವಾಗಲೂ ಸುಖ ಸಂತೋಷದಿಂದ ಇರಬೇಕು, ಆರಾಮಾಗಿರ್ಬೇಕು ಅಂತೇಳಿ ಇಂದ್ರ ವರ ಕೊಟ್ಟು ಹೋಗ್ತಾನ. ಹಾಗೆ ಪೂರ್ವದಲ್ಲಿ ಸುಕೇತು ಎಂಬ ಒಬ್ಬ ಯಕ್ಷ ಏನ್ ಮಾಡ್ತಾನಪ್ಪ ಅಂದ್ರ, ಮಕ್ಕಳಾಗದೇ ಇದ್ದ ಕಾರಣಕ್ಕಾಗಿ ಬ್ರಹ್ಮನ ಕುರಿತು ತಪಸ್ಸು ಮಾಡ್ತಾನ. ಬ್ರಹ್ಮನು ಪ್ರತ್ಯಕ್ಷವಾಗಿ ಕಾಮರೂಪಿಯಾಗಿರುವ, ಸುಂದರಿಯಾಗಿರುವ 1,000 ಆನೆಗಳ ಬಲವುಳ್ಳಂತ ಒಬ್ಬ ಪುತ್ರಿಯನ್ನು ಅನುಗ್ರಹ ಮಾಡ್ತಾನ. ಅವಳ ಹೆಸರೇ ತಾಟಕಿ. ನೆನಪಿಟ್ಟುಕೋ ಹೆಸರನ್ನ. ಆ ಒಂದು 1000 ಆನೆಗಳ ಬಲವುಳ್ಳಂತ ಪುತ್ರಿ ಹೆಸರು ತಾಟಕಿ. ಆಕಿ ಏನಾಗ್ಬಿಡ್ತೈತ ತಾಟಕಿಗೆ, ತನಗ 1000 ಆನೆ ಬಲ ಐತೆ ಅಂತೇಳಿ ಒಂದು ಅಹಂಕಾರದಿಂದ, ಗರ್ವದಿಂದ ಆ ತಾಟಕಿ ಅರಣ್ಯದಲ್ಲೆಲ್ಲ ರಾಜಾರೋಷವಾಗಿ ತಿರುಗಾಡ್ತಿರ್ತಾಳ. ಯೌವನ ಪ್ರಾಪ್ತಿ ಆದಾಗ ಏನ್ ಮಾಡ್ತಾಳ ಆಕಿಗೆ ಸುಂದರ ಅಂತ ಒಬ್ಬನಿಗೆ ಕೊಟ್ಟು ಮದುವೆ ಮಾಡ್ತಾರ. ಮದುವೆ ಮಾಡಿದಾಗ ಆ ತಾಟಕಿ ಮತ್ತು ಸುಂದರ ಇಬ್ರು ಸೇರಿ ಸಮಾಗಮದಿಂದ ಒಬ್ಬ ಪುತ್ರ ಹುಡ್ತಾನ. ಅವನ ಹೆಸರು ಮಾರೀಚ. ಈ ಮಾರೀಚನ ಹೆಸರು ತುಂಬಾ ನೆನಪಿಟ್ಟುಕೊಳ್ಳಿ. ಇಲ್ಲ ನಾಳೆ ನಿಮ್ಗೆ ಹೇಳ್ತೀನಿ ಮುಂದಿನ ಇದರಲ್ಲಿ ಏನೇನು ಮಾರೀಚ ಅಂತೇಳಿ. ಈ ಮಾರೀಚ ಹುಡ್ತಾನ. ಒಂದು ಬಾರಿ ಈ ಏನ್ ಮಾಡ್ತಾನ ಅಗಸ್ತ್ಯ ಮುನಿಗಳ ಮೇಲೆ ದಾಳಿ ಮಾಡ್ತಾನ. ಅವರು ಇವನನ್ನ ಸಂಹಾರ ಮಾಡ್ಬಿಡ್ತಾರೆ. ಅಗಸ್ತ್ಯ ಮುನಿಗಳು ದೊಡ್ಡ ಅವರು ಸಿದ್ಧಿ ಉಳ್ಳಂತರು ಸಂಹಾರ ಮಾಡ್ಬಿಡ್ತಾರ. ಇದರಿಂದ ಆಕ್ರೋಶವಾದಂತ ತಾಟಕಿ ಮತ್ತು ತನ್ನ ಮಗ ಮಾರೀಚ ಅಗಸ್ತ್ಯ ಮೇಲೆ ದಾಳಿ ಮಾಡಕ್ ಹೋದಾಗ ಅವರು ತಾಟಕಿಗೆ ನಿನಗೆ ವಿಕೃತ ರೂಪ ಬರಲಿ ಅಂತ ಶಾಪ ಕೊಡ್ತಾರ. ಮಾರೀಚನಿಗೆ ನೀ ರಾಕ್ಷಸ ಆಗುವಂತೇಳಿ ಶಾಪ ಕೊಟ್ಬಿಡ್ತಾರ. ಆ ತಾಟಕಿ ಅವತ್ತು ಶಾಪಗ್ರಸ್ತ ತಾಟಕಿ ಇವತ್ತು ಕೂಡ ಇಂದಿಗೂ ಕೂಡ ಇದೇ ನಗರದ ಮಧ್ಯೆ ತಿರುಗಾಡ್ತಾಳ. ಅವಳು ನರ ಮಾಂಸ ಭಕ್ಷಕಿ ಆಗ್ಯಾಳ. ಆದ್ರಿಂದ ಇಲ್ಲಿ ಜನ ಇಲ್ಲಿ ಯಾರೂ ಇಲ್ಲ, ಎಲ್ಲ ಊರು ಬಿಟ್ಟು ಹೋಗಿದ್ದಾರೆ ಅಂತೇಳಿ ರಾಮ ಹೇಳಿದಾಗ, ರಾಮ ನಿನ್ನ ಈಗಿನ ಕರ್ತವ್ಯ ತಾಟಕಿಯ ಸಂಹಾರ. ನೀನು ಮಾಡುವಂತ ಮೊದಲ ಕೆಲಸ ಏನಪ್ಪಾ ಅಂದ್ರೆ ಸ್ತ್ರೀ ಹತ್ಯೆ. ದೋಷವಾದ್ರೂ ಪರವಾಗಿಲ್ಲ, ಪ್ರಜಾಕಂಟಕರನ್ನು ರಾಜನಾದನು ಸಂಹರಿಸಲೇಬೇಕು. ಪೂರ್ವದಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ಮಂದರ ಎಂಬ ಸ್ತ್ರೀಯನ್ನ ಸಂಹಾರ ಮಾಡಿದ್ರು. ಅವಳನ್ನ ಸಂಹಾರ ಮಾಡಿದ್ರು. ಆಮೇಲೆ ಭೃಗು ಮುನಿಗಳ ಪತ್ನಿ ಇಂದ್ರನನ್ನು ಕೊಲ್ಲಬೇಕು ಅಂತೇಳಿ ತಪಾಸ್ ಮಾಡಿದ್ಲಕ್ಕೆ, ಭೃಗು ಮುನಿಗಳ ಪತ್ನಿ. ಅದನ್ನ ಕೇಳಿದಂತ ಮಹಾವಿಷ್ಣು ಅವಳನ್ನ ಸಂಹಾರ ಮಾಡಿದ. ಅದರಂತೆ ನೀನು ಕೂಡ ತಾಟಕಿನ ಸಂಹಾರ ಮಾಡಬೇಕು ಅಂತೇಳಿ ಪಿತೃವಚನ ನಿರ್ದೇಶಾತ್ ಪಿತೃವಚನ ಗೌರವಾತ್ ವಚನಂ ಕೌಶಿಕಸ್ಯ ಇತಿ ಕರ್ತವ್ಯಂ ಅವಿಶಂಕಾಯ ಗೋ ಬ್ರಾಹ್ಮಣ ಹಿತಾರ್ಥಾಯ ದೇಶಚ್ಚ
ಹಿತಾಯ ಚ ತವ ಚೈವ ಅಪ್ರಮೇಯಸ್ಯ ವಚನಂ ಕರ್ತುಂ ಉದ್ಯತೆ ಅಂತಂದ್ರೆ ರಾಮ ಹೇಳ್ತಾರೆ ಇಲ್ಲಿ, ನನ್ನ ತಂದೆ ನೀವು ಏನು ಮಾಡ್ಬೇಕಂದ್ರೆ ಅದನ್ನ ಮಾಡ್ಬೇಕು ಅಂತ ಹೇಳಿದ್ದಾರೆ. ಗುರುಗಳಾದ ನೀವು ಆಜ್ಞಾಪಿಸುವಂದೇ ನಿಮ್ಮ ಕೆಲಸ. ಲೋಕ ರಕ್ಷಣೆಗಾಗಿ ಗೋ ಮತ್ತು ಬ್ರಾಹ್ಮಣ ರಕ್ಷಣೆಗಾಗಿ ಇಲ್ಲಿರೋ ಪ್ರಾಣಿಗಳನ್ನ ಕಾಪಾಡೋದಕ್ಕೆ ಸಲುವಾಗಿ ತಾಟಕೀಯ ಸಂಹಾರ ಮಾಡ್ತೀನಿ ಅಂತೇಳಿ ರಾಮ ತನ್ನ ಎರಡು ಧನುಸ್ ತಗೋಬೇಕು ನೋಡ್ರಿ. ಆ ಏನ್ ಮಾಡ್ತಾನೆ, ಆ ಧನುಷಿನ ಒಂದು ದಾರ ಇರ್ತದಲ್ಲ, ಝಂಕಾರ ಮಾಡ್ತಾನೆ, ನಾನು ಸೌಂಡ್ ಮಾಡ್ತಾನೆ. ಆ ಧ್ವನಿ ಕೇಳಿ ಎಲ್ಲಿದ್ದ ನನಗೆ ತಾಟಕಿ ಒಮ್ಮೆ ಓಡಿ ಬರ್ತಾಳ. ಓಡಿ ಬಂದು ಅವಳ ಒಂದು ರೂಪವನ್ನು ಹೆಂಗಿತ್ತಪ್ಪ ಅನ್ನಕ್ಕೆ ರೂಪ ತಾಟಕಿದು ಸುಮ್ಮನೆ ಒಂದು ಕೈಯಲ್ಲಿ ಹೇಳ್ತಾರೆ. ಯಾರಿಗಾರ ಹಾರ್ಟ್ ಅಟ್ಯಾಕ್ ಇತ್ತಪ್ಪ ಅಂತಂದ್ರೆ, ಯಾರಿಗಾರ ಒಂದು ರೋಗ ಇತ್ತಪ್ಪ ಅಂತಂದ್ರೆ ಆಕೆ ನೋಡು ಸಾಕು, ಆಕೆ ಏನು ಮಾಡಬೇಕಾಗಿಲ್ಲ, ನೋಡು ಸಾಕು ಸತ್ತು ಹೋಗ್ಬಿಡ್ತಿರೋ ಜಾಗದ ಮೇಲೆ ಅವರು ಅಂತ ಒಂದು ಕುರೂಪಿಯಾದ ರೂಪ ಅವರು. ತಾಟಕಿ ಮೊದಲು ಬಂದು ಏನ್ ಮಾಡ್ತಾಳ, ವಿಶ್ವಾಮಿತ್ರ ಮೇಲೆ ದಾಳಿ ಮಾಡ್ತಾಳ. ಅವರು ವಿಶ್ವಾಮಿತ್ರರು ಕೇವಲ ಬರೇ ತಿಂಗ್ ಕಣಗಿಸಿ ನೋಡಿದಾಗ ಆಕೆ ಹಿಂಸೈತಾಳ ಅವರಿಂದ. ಯಾಕಪ್ಪ ಅಂದ್ರೆ ಋಷಿಗಳು ದೊಡ್ಡ ಎಲ್ಲ ಅಸ್ತ್ರ ಬಳ್ಳವರು ಆಕೆಗೆ ಗೊತ್ತಿತ್ತು. ಮನುಷ್ಯ ಮಾತ್ರ ಆಕೆ ಹಿಂಸೋದು ವಿಶ್ವಾಮಿತ್ರ ಮ್ಯಾಗೆ ಮಾತ್ರ ಒಂದು ಕಲ್ಲಿನ ಮಳೆ ಸುಳಿಬಿಡ್ತಾಳ ಆಕೆ. ವಿಶ್ವಾಮಿತ್ರ ಅಂತಾರ, ಇವಳು ಹಿಂಗ ಬಿಟ್ರೆ ಈಗ ನಮ್ಗೆ ತೊಂದರೆ ಆಗ್ತೈತಿ, ರಾಮನಿಗೆ ಹೇಳ್ತಾವ್ರು ನೀನ್ ಕೊಲ್ಲಿಕ್ಕೆ ಈಗ ಅಂತ ಹೇಳ್ಬಿಡ್ತಾರ. ಅವ್ರು ಎಷ್ಟಾದ್ರೂ ಹೆಣ್ಮಗಳಲ್ವಾ, ಸ್ತ್ರೀ ಅಂತೇಳಿ ಏನ್ ಮಾಡ್ತಾರ, ರಾಮಚಂದ್ರ ಪರಮಾತ್ಮ ಅವಳ ಶಕ್ತಿ ಮಾತ್ರ ಕೊಲ್ಬೇಕು ಅಂತೇಳಿ ರಾಮ ಲಕ್ಷ್ಮಣ ಇಬ್ರು ಏನ್ ಮಾಡ್ತಾರ, ಆಕಿ ಕೈಯ ಕಾಲ ಮೂಗ ಕಿವಿ ಕತ್ತರಿಸ್ಬಿಡ್ತಾರ. ಆದ್ರೆ ಅವಳು ಏನ್ ಮಾಡ್ತಾಳ, ಮಾಯಾರೂಪ ಧರಿಸಿ ಮಾಯವಾಗಿ ಹೋಗಿ ಭಾರಿ ದೊಡ್ಡ ಶರೀರದಿಂದ ಬಂದು ರಾಮನ ಮ್ಯಾಗ ದಾಳಿ ಮಾಡ್ಬಿಡ್ತಾಳ. ರಾಮ ತನ್ನ ಬಾಳಿಂದ ಆಕಿನ ಸಂಹಾರ ಮಾಡ್ಬಿಡ್ತಾನ, ತಾಟಕಿನ. ದೇವತೆಗಳೆಲ್ಲ ತಾಟಕ ಸಂಹಾರದಿಂದ ಹರ್ಷಿತರಾಗಿ ಅವ್ರಿಗೆ ಹೇಳ್ತಾರರು, ವಿಶ್ವಾಮಿತ್ರರಿಗೆ ಅಸ್ತ್ರ ಶಸ್ತ್ರ ವಿದ್ಯೆಗಳನ್ನು ರಾಮ ಲಕ್ಷ್ಮಣರಿಗೆ ಉಪದೇಶ ಮಾಡ್ರಿ ಅಂತ ಹೇಳ್ಬಿಡ್ತಾರೆ ದೇವತೆಗಳೆಲ್ಲ. ಅದರಂತೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಕಂಕಾಳ, ಘೋರ, ಕಪಾಲ ಮತ್ತು ಕಂಕಣ, ಹಯಶಿರ, ಕ್ರೌಂಚ, ಇಂದ್ರ, ಬ್ರಹ್ಮಶಿರಸ್ಸು, ಮಾನವ, ವಾರುಣ, ಐಶಿಕ, ಗಾಂಧರ್ವ ಮತ್ತು ನಾರಾಯಣ, ಸರ್ಪ ಇವೆಲ್ಲ ಅಸ್ತ್ರ ಕಳಿಸ್ತಾರ. ಜೊತೆಗೆ 2 ಗದೆ ವಿದ್ಯೆ ಕಳಿಸ್ತಾರ ಅವರು. ನಂದನ ಅಂತೇಳಿ ಒಂದು ಖಡ್ಗ ವಿದ್ಯೆ ಐತಿ, ಆ ಖಡ್ಗ ವಿದ್ಯೆಗಳು ಅವ್ರು ಉಪದೇಶ ಮಾಡ್ತಾರ. ಎಲ್ಲಾ ಅಸ್ತ್ರಗಳು ಏನ್ ಮಾಡ್ತಾವ, ಬಂದು ರಾಮನ ಮುಂದೆ ನಿಂತು ಮನುಷ್ಯ ರೂಪ ಧಾರಣೆ ಮಾಡಿ, ಇನ್ನು ನಾವೇನ್ ಮಾಡ್ಬೇಕು ಹೇಳ್ರಿ ರಾಮಚಂದ್ರ ಪರಮಾತ್ಮ ಅಂತ ಎಲ್ಲಾ ಅಸ್ತ್ರಗಳು ಕೇಳ್ತಾವ. ಅವ ರಾಮಚಂದ್ರ ಏನ್ ಮಾಡ್ತಾನ, ಸ್ವಲ್ಪ ದಿನ ನೀವು ನನ್ನ ಮನಸ್ಸಾಗಿರ್ರಿ, ನಾನೇ ಕಳೆದ ಬರುವಂತ ಹೇಳಿ ರಾಮಚಂದ್ರ ಪರಮಾತ್ಮ ಅವರಿಗೆ ಮತ್ ನಿಗ್ರಹ ಮಾಡ್ತಾನ. ಮರುದಿನ ವಿಶ್ವಾಮಿತ್ರರು ಅಸ್ತ್ರಗಳೆಲ್ಲ ಉಪಸಂಹಾರ ಹೆಂಗ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾರ. ಅವರು ತಮ್ಮ ಪ್ರಯಾಣ ಹಿಂಗ ಮುಂದುವರಿಸ್ತಾರ. ಒಂದು ಆಶ್ರಮ ಬಳಿ ಬಂದ್ಬಿಡ್ತಾರ 3 ಜನ ಸೇರಿ. ಅದು ಕುರಿತಾಗಿ ರಾಮ ಮತ್ತೆ ಪ್ರಶ್ನೆ ಮಾಡ್ತಾನೆ, ಏನ್ರಿ ಈ ಆಶ್ರಮ ಅಂತ ಕೇಳಿದಾಗ ಹೇಳ್ತಾರೆ ಅವರು, ವಿರೋಚನ ಕುಮಾರ ಅಂತ ಒಬ್ಬ ಬಲಿ ಚಕ್ರವರ್ತಿ ಇದ್ದ. ಆ ಒಂದು ಬಾರಿ ಇಂದ್ರನ ಬಹಳ ಪೀಡಿಸ್ತಿದ್ದ, ಇಂದ್ರನ ಬಹಳ ಕಾಡ್ತಿದ್ದವ. ಆಗ ಮಹಾವಿಷ್ಣು ವಾಮನ ರೂಪ ಧರಿಸಿ ಈ ಭೂಮಿಗೆ ಬಂದು ಬಲಿಯನ್ನ ಪಾತಾಳಕ್ಕೆ ತುಳಿಬಿಡ್ತಾನ. ಆ ವಾಮನ ಏನ್ ಮಾಡ್ತಾನ, ತಪಸ್ಸು ಮಾಡ್ತಾನ. ಆ ವಾಮನು ತುಳಿದ್ಮ್ಯಾಗ ಆ ವಾಮನ ಅಲ್ಲೇ ನೆಲ್ಲ ಹೋಗಿ ಅವನೇ ನೆಲ್ಲ ಕೂತ ತಪಸ್ಸು ಮಾಡಿದಂತ ಸ್ಥಳ ಇದು. ಯಾವುದು ಈ ಸ್ಥಳ, ಈ ಬದ್ಧ ಸ್ಥಳ ಅಂತ ಹೇಳ್ತಾರ. ಇದಕ್ಕ ಸಿದ್ಧಾಶ್ರಮ ಅಂತ ಕರೀತಾರ. ಕಶ್ಯಪ ಪ್ರಜಾಪತಿ ತಪಸ್ಸು ಮಾಡಿದಂತ ಸ್ಥಳ ಇದು. ಅಷ್ಟೇ ಅಲ್ಲ, ವಿಷ್ಣುವು ಇಂದ್ರನ ತಮ್ಮನಾಗಿ ಉಪೇಂದ್ರನಾಗಿ ಹುಟ್ಟಿದಂತ ಸ್ಥಳ ಇದು ಅಂತೇಳಿ ಈಗ ನಾವು ಯಾಗ ಮಾಡುವಂತ ಸ್ಥಳನೂ ಇದೆ. ಇದೇ ಯಾಗಕ್ಕೆ ಇಬ್ಬರು ರಾಕ್ಷಸ ಕಾಡಾಗ್ತಾರ, ಇದೇ ಸ್ಥಳ ಅಂತೇಳಿ ಸಿದ್ಧಾಶ್ರಮದಲ್ಲಿ ಯಾಗ ಪ್ರಾರಂಭ ಮಾಡ್ತಾರ. ಯಾರು, ವಿಶ್ವಾಮಿತ್ರರು. ಅದು 6 ದಿನ 6 ರಾತ್ರಿಗಳು ಯಾಗ. ಅದು 6 ದಿನ ಮತ್ತು 6 ರಾತ್ರಿ, 6 ಹಗಲು ಮತ್ತು 6 ರಾತ್ರಿ ಯಾಗ ಮಾಡುತ್ತೆ ಯಾಗ. 5 ದಿನಗಳ ಕಳಿತಾವ. 5 ದಿನದ ಕಾಲ ಯಾಗ ತುಂಬಾ ಚೆನ್ನಾಗಿ ಹೋಗ್ತೈತಿ, ಸುಖವಾಗಿ ಹೋಗ್ತೈತಿ. 6ನೇ ದಿನ ರಾತ್ರಿ ಅಗ್ನಿಹೋತ್ರ ದಗ್ನಿ ಮೇಲೆ ಹೇಳ್ತೈತಿ ಅದು ಯಾಗದ ಪ್ರಕಾರ. ತಕ್ಷಣ ಅಲ್ಲಿ ಮಾರೀಚ ಮತ್ತು ಸುಬಾಹುಗಳೆಂಬ ರಾಕ್ಷಸ ಬಂದು ಆ ಯಾಗದಾಗ ಮಾಂಸಖಂಡಗಳು, ರಕ್ತ, ಮೂಳೆಗಳು ಹಾಕಬೇಕು ಅನ್ನೋಷ್ಟರಲ್ಲಿ ಲಕ್ಷ್ಮಣ ಒಂದು ಬಾಣ ಹೂಡಿ ಇನ್ನೇನು ಇಬ್ರು ಸಂಹಾರ ಮಾಡ್ಬೇಕು ಅನ್ನೋಷ್ಟರಲ್ಲಿ ರಾಮ ತಡಿತಾನ. ತಡಿ ರಾವಣ, ಒಂದ್ ವೇಳೆ ನೀ ಇಬ್ರು ಸಂಹಾರ ಮಾಡ್ದಪ್ಪ ಅಂತಂದ್ರ, ಲಕ್ಷ್ಮಣ ನೀ ಇಬ್ರು ಸಂಹಾರ ಮಾಡ್ದಪ್ಪ ಅಂತಂದ್ರ ಈ ರಾಮಾಯಣ ಇಲ್ಲಿಗೆ ನಿಂತು ಹೋಗ್ಬಿಡ್ತೈತಿ. ವಾಲ್ಮೀಕಿ ಮಾತು ಕತೆ ಸುಳ್ಳಾಗ್ಬಿಡ್ತೈತಿ. ಒಂದ್ ನಿಮಿಷ ಸುಮ್ಮನೆ ನಿಲ್ಲಿಸಿ ರಾಮಾಯಣ ಮಾಡ್ತಾನೆ. ಮಾನವಾಸ್ತ್ರ ಹೂಡಿ ಮಾರೀಚನನ್ನ ಮಾರೀಚನ ಆ ಮಾನವಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಆ ಬಾಣದ ಏಟಿಗೆ ಮಾರೀಚ 100 ಯೋಜನೆಗಳ ದೂರ ಹೋಗ್ಬಿಡ್ತಾನ, ಸಮುದ್ರ ಆಚೆ ಹೋಗ್ಬಿಡ್ತಾನ. ಆಮೇಲೆ ಅಗ್ನೇಯಾಸ್ತ್ರದಿಂದ ಸುಬಾಹು ಎಂಬ ರಾಕ್ಷಸನ
ಸಂಹಾರ ಮಾಡ್ತಾನ. ಇನ್ನು ಮಿಕ್ಕ ರಾಕ್ಷಸರು ಎಲ್ಲರಿಗೆ ವಾಯುವಾಸದಿಂದ ಹೊಡೆದು ಹೋಗ್ಬಿಡ್ತಾರ. ಅವಾಗ ಲಕ್ಷ್ಮಣ ಕೇಳ್ತಾನ, "ಅಲ್ಲ ಅಣ್ಣ ಮತ್ತ ಇಬ್ಬರಿಗೂ ಕೊಂದೆ ಹೋಗಿತ್ತಲ್ಲ ನೀ ಯಾಕೆ ದೂರ ಓಡಿಸಿ ಅಂತಂದಾಗ, ನಿನ್ನ ಮುಂದೆ ತಿಳಿತೈತಿ ಸುಮ್ಮನೆ ಅಂತವ ರಾಮ. ಮುಂದೆ ಗೊತ್ತಾಗುತ್ತಾ ಇವನು ಯಾಕೆ ಉಳಿಸೀನಿ, ಇವ ಯಾಕೆ ಬದುಕಬೇಕು, ಈ ರಾಮಾಯಣ ಇಲ್ಲಿ ಮುಗಿಬಾರ್ದು, ರಾಮಾಯಣ ದೊಡ್ಡ ಕಥೆ ಆಗಬೇಕು, ದೊಡ್ಡ ಮಹಾಕಾವ್ಯ ಆಗಬೇಕು, ಬರುವಂತ 6 ಜನರು ಎಲ್ಲರಿಗೂ ಒಂದು ಸಿದ್ಧಾಂತ ಆಗಬೇಕಂತ ಉಳಿಸಿ ಅಂತೇಳಿ ಮುಂದೆ ಗೊತ್ತಾಗುತ್ತೆ ಅಂತೇಳಿ ಎಲ್ಲಿಗೆ ಅವ್ರಿಗೆ ಸುಮ್ಮನಿರ್ತಾರ ಲಕ್ಷ್ಮಣರನ್ನ. ಏನಿಬ್ರು ಈ ರಾಕ್ಷಸರ ಕಾಡು ತಪ್ತೈತೋ, ವಿಶ್ವಾಮಿತ್ರಿಗೆ ಯಾಗ ಹೆಂಗ್ ಸುತ್ತಲವಾಗಿ ಹೋಗ್ತೈತೋ, ತುಂಬಾ ಆನಂದದಿಂದ ಬಂದು ರಾಮನ ಅಲಂಗಿಸಿಕೊಂಡು ಅಪ್ಕೊಂತಾರ. ಆ ರಾತ್ರಿ ಅವರೆಲ್ಲರೂ ತುಂಬಾ ಆನಂದದಿಂದ ನಿದ್ರೆ ಮಾಡ್ತಾರ. ತಮ್ಮ ಯಾಗ ಪೂರ್ತಿ ಆದ್ಮೇಲೆ ವಿಶ್ವಾಮಿತ್ರರು ಹೇಳ್ತಾರ, ಮಿಥಿಲಾ ನಗರದಲ್ಲಿ ಜನಕ ಮಹಾರಾಜ ಒಬ್ಬ ದೊಡ್ಡ ಯಾಗ ಮಾಡಕತ್ತಾನ, ನೀವು ಕೂಡ ನನ್ನ ಜೊತೆ ಅಲ್ಲಿ ಬನ್ರಿ ಅಂತ ಹೇಳ್ತಾರ. ರಾಮ ಲಕ್ಷ್ಮಣ ಕೂಡ ಜೊತೆಗೆ ಮಿಥಿಲಾ ನಗರಕ್ಕೆ ಹೊರಟಿರ್ತಾರ. ಹಂಗ ಹಂಗ ದಾರಿ ಮ್ಯಾಗ ಪ್ರಯಾಣ ಮಾಡ್ತಾ ಹೋದಾಗ ಶಿವಣ ನದಿ ಪ್ರಾಂತ ಸೇರ್ತಾರ ಅವರು. ಆ ಪ್ರಾಂತ ತುಂಬಾ ಫಲಪುಷ್ಪಗಳಿಂದ ಬಹು ಶೋಭಾನವನಾಗಿ ಕಂಗೊಳಿಸ್ತೈತೆ ಆ ಪ್ರಾಂತ್ಯ. ಅದಷ್ಟು ಆನಂದಮಯವಾಗಿರ್ಲಿಕ್ಕೆ ಕಾರಣ ಏನು, ಇಷ್ಟು ಸುಂದರವಾಗಿರ್ಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ ವಿಶ್ವಾಮಿತ್ರ ಹೇಳ್ತಾರ, ಪೂರ್ವದಲ್ಲಿ ಬ್ರಹ್ಮನ ಪುತ್ರನಾದ ಕುಶನು ರಾಜ್ಯಪಾಲ ಮಾಡ್ತಿದ್ದ. ಆತನಿಗೆ ಕುಶನಾಂಬ, ಅದೂರ್ತರ ರಸ, ವಸುರಾಜ ಅಂತ 4 ಮಂದಿ ಮಕ್ಕಳಿದ್ರು. 4 ಮಕ್ಕಳಿಗೆ ಯೌವನ ಬರ್ಬೇಕನ್ನೋ ಅನ್ನೋಷ್ಟರಲ್ಲಿ ಕುಶನ ಏನ್ ಮಾಡ್ತಾನ, ನೀವು 4 ಜನ 4 ನಗರಗಳನ್ನ ನಿರ್ಮಾಣ ಮಾಡ್ರಿ, ಧರ್ಮದಿಂದನೇ ಪರಿಪಾಲನೆ ಮಾಡ್ರಿ ಅಂತೇಳಿ ಆದೇಶ ಮಾಡ್ತಾನ. ಆಗ ಅವರು ಕೌಶಂಬಿ, ಮಹೋದಯ, ಆ ಧರ್ಮಾರಣ್ಯ, ಗಿರಿವ್ರಜ ಅಂತೇಳಿ 4 ಊರುಗಳನ್ನ ನಿರ್ಮಾಣ ಮಾಡ್ತಾರ ಅವರು. ಪ್ರಸ್ತುತ ನಾವಿರೋದೇ ಗಿರಿವ್ರಜಪುರ ಅಂತೇಳಿ ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾರೆ. ಈ ಪಟ್ಟಣವನ್ನು ವಸುರಾಜ ನಿರ್ಮಿಸಿದ್ದು. ಈ ನಗರ ಹೆಂಗೈತಪ್ಪ ಅಂತಂದ್ರ 5 ಪರ್ವತಗಳ ಮಧ್ಯದಲ್ಲಿ ಐತಿ. ಶಿವಣ ನದಿಯು ಈ 5 ಪರ್ವತಗಳ ಮಧ್ಯದಲ್ಲಿ ಹಾದು ಹೋಗ್ತೈತಿ. ಹಾಗಾಗಿ ಈ ಪ್ರಾಂತ್ಯವು ತುಂಬಾ ಸಸ್ಯಶ್ಯಾಮಲವಾಗಿದೆ ಅಂತ ಹೇಳ್ತಾರ. ಇನ್ನು ಕುಶನ 2ನೇ ಮಗಳಾದಂತ ಕುಶನಾಭನಿಗೆ ಕೃತಾಚಿ ಎಂಬ ಅಪ್ಸರನಿಗೆ ಮದುವೆಯಾಗಿ 100 ಮಂದಿ ಹುಡುಗಿಯರು ಜನಿಸ್ತಾರ. ಎಲ್ಲರೂ ತುಂಬಾ ಅಪರೂಪ ಉಳ್ಳವರು, ಸುಂದರ ರಾಶಿ ಉಳ್ಳವರು, ತುಂಬಾ ಮಿಂಚುತ್ತಿರುವಂತ ಹುಡುಗಿಯರು. ಅವರೆಲ್ಲ ಏನ್ ಮಾಡ್ತಿರ್ತಪ್ಪ ಅಂತಂದ್ರ ಆ ಬೆಟ್ಟದ ಮ್ಯಾಗ ಹೋಗಿ ಹಾಡುತ್ತಾ, ಕುಣಿಯುತ್ತಾ, ವೀಣೆ ನುಡಿಸುತ್ತಾ ಆನಂದದಿಂದಿರುವಾಗ ಅಲ್ಲಿಗೆ ಈ ವಾಯುದೇವರು ಬರ್ತಾರ. ವಾಯುದೇವರು ಬಂದು ಅವ್ರು ನೋಡಿ ನೀವೆಲ್ಲ ಬಹಳ ಸುಂದರವಾಗಿದ್ದೀರಿ, ಆದ್ರೆ ನೀವು ಮನುಷ್ಯರಾಗಿದ್ದ ಕಾರಣಕ್ಕಾಗಿ ನಿಮ್ಮ ಯೌವನ ಹಿಂಗ ಇರಂಗಿಲ್ಲ, ನೀವು ಒಂದಿಲ್ಲ ಒಂದಿನ ಮುದುಕಿ ಆಗ್ತೀರಿ, ನಿಮ್ ಕಾಲ ಕಳೆದು ಹೋಗ್ತೈತಿ, ನಶಿಸಿ ಹೋಗ್ತೈತಿ ನಿಮ್ಮ ಅಂದಲ್ಲ. ಹಾಗಾಗಿ ನೀವು ನನ್ನನ್ನು ಒರೆಸ್ಕೊಂಡ್ಬಿಡ್ರಿ, ನನ್ನನ್ನ ಮೆಚ್ಕೋರಿ, ನಿಮ್ಮನ್ನ ನಾನು ಚಿರಯೌವನ ಮಾಡ್ತೀನಿ ಅಂತೇಳಿ ಅವನ್ನ ಎನ್ಕರೇಜ್ ಮಾಡ್ತಾನ. ಐ ಮೀನ್ ಪ್ರಲೋಭಿಸ್ತಾನ ಅವ್ರನ್ನ. ತಕ್ಷಣ 100 ಮಂದಿ ಏಕಕಂಠದಿಂದ ಹೇಳ್ತಾರ, ಒಂದೇ ಕಂಠದಿಂದ 100 ಮಂದಿ ಹೇಳ್ತಾರ, ಕುಶನಾಭಸುತ ದೇವಂ ಸಮಸ್ತಾಸಮತ್ತಂ ಸಾನಾಚ ಚಾಪಯತು ದೇವಂ ರಕ್ಷಾಮಂತು ತಪೋವರಂ ಮಾ ಭೂತೋ ಸಕಾಲೋ ದುರ್ಮೇ ಪಿತರಂ ಸತ್ಯವಾದಿಂ ಅವಮನ್ಯಸ್ಯ ಸ್ವಧರ್ಮೇಣ ಸ್ವಯಂವರಂ ಉಪಸ್ಮಿಹ ಪಿತಾ ಹಿ ಬ್ರಹುರ್ ಅಕಸ್ಮಾಕಂ ದೈವತಂ ಪರಂ ಚ ಸಹ ಯಸ್ಯ ನೋ ದಾಸ್ಯತಿ ಪಿತಾ ಸ ನೋ ಭರ್ತ ಭವಿಷ್ಯತಿ ಅಂತಂದ್ರೆ ನಮ್ಮಲ್ಲಿ ಅಪಾರವಾದಂತ ಶಕ್ತಿ, ತಪಶಕ್ತಿ ಐತಿ. ಹಂಗಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಂತೀವಿ. ಈ 100 ಜನ ಹೆಣ್ಮಕ್ಳು ಅಂತ ಮಾತಿತ್ತು, ಸುಂದರ ಹೇಳುವಂತ ಮಾತು ವಾಯುದೇವನಿಗೆ. ನಮ್ಮಲ್ಲಿ ಅಪಾರವಂತ ತಪಶಕ್ತಿ ಐತಿ, ನಮ್ಮನ್ನು ಹೆಂಗೋ ರಕ್ಷಣೆ ಮಾಡ್ಕೊಂತೀವಿ. ಯಾಕಂತಂದ್ರ ನಮಗ ಪರಮಾತ್ಮ ಮತ್ತು ನಮ್ಮ ತಂದೆಯ ಒಂದು ಆಶೀರ್ವಾದ ನಮಗೈತಿ. ನಾವು ಈಗ ಸದ್ಯ ಮನಸ್ಸು ಮಾಡಿದ್ರೆ ನಿನ್ನಲ್ಲೇ ಗರ್ವದಿಂದ ತುಂಬಿಕೊಳ್ಳುವಂತ ದೇವತಾ ಸ್ಥಾನ ನಾವು ಉಳಿಸಬಹುದು ನಿನ್ನನ್ನ. ನಾವು ಯಾರಿಗೆ ಮದುವೆ ಆಗ್ಬೇಕು, ಯಾರಿಗೆ ಆಗ್ಬಾರ್ದು ಅಂತೇಳಿ ಧರ್ಮಾತ್ಮ ನಮ್ಮ ತಂದೆ ನಮಗ ನಿರ್ಧಾರ ಮಾಡ್ತಾರ, ಯಾರನ್ನ ಮದುವೆ ಹಾಕೋದು ಹೊರತು ನಿಮ್ಮ ನಿರ್ಣಯ ನಮಗೆ ಬೇಕಾಗಿಲ್ಲ ಅಂತೇಳಿ ಅವನನ್ನ ಸ್ವಲ್ಪ ವಾಯುದೇವನ ಇವರು ನಿಂದಿಸ್ತಾರ. 100 ಜನ ಹೆಣ್ಮಕ್ಳು ಯಾವಾಗ ಈ ಹುಡುಗಿಯರು ನಿಂದಿಸ್ತಾರೋ ಮತ್ತಷ್ಟು ಸಿಟ್ಟು ಬರ್ತೈತಿ. ಯಾರಿಗೆ? ವಾಯುದೇವನಿಗೆ. ಸಿಟ್ಟು ಬಂದ ಮತ್ತೆ 100 ಮಂದಿ ಹುಡುಗಿಯರ ಶರೀರೊಳಗೆ ಪ್ರವೇಶ ಮಾಡಿ ಅವರ ಅವಯವಗಳನ್ನೆಲ್ಲ ಸಂಕುಚಿತ ಮಾಡ್ಬಿಡ್ತಾನ. ಅದರಿಂದ ಅವರೆಲ್ಲರೂ ಅವಯವಗಳ ಶಕ್ತಿಯನ್ನು ಕಳ್ಕೊಂಡು ನಂತರ ಆ ಕನ್ಯೆಯರು ಏನ್ ಮಾಡ್ತಾರ, ಕುಶನಾಭ ತನ್ನ ತಂದೆಯ ಓಡಿ ಹೋಗಿ ನಡೆದ ಅಂತ ಹೇಳ್ಬಿಡ್ತಾರ. ಕುಶನಾಭನ ಏನ್ ಮಾಡ್ತಾನ, ತನ್ನ ಕುಮಾರಿಗೆ ಒಂದು ಮಾತಾಡ್ತಾನ. ಕುಶನಾಭ ತಂದಂತ ವಾಯುದೇವನನ್ನ ನೀವು ಶಾಪ ಕೊಡದೇನೆ ಸಹನೆಯನ್ನು ಮಾಡಿದಿದ್ದೀರಿ,
ಅದು ಬಹಳ ಸುಂದರ ಶಾಖ ಆಗತೈತಿ. ಕ್ಷಮಾದಾನಂ ಕ್ಷಮಾ ಸತ್ಯಂ ಕ್ಷಮಾ ಯಜ್ಞಂ ಚ ಪುತ್ರಿಕಃ ಕ್ಷಮಾ ಯಶ ಕ್ಷಮಾ ಧರ್ಮ ಕ್ಷಮಾಯಾಮ್ ವಿಶಿಷ್ಟ ಜಗತ್. ಅಂದ್ರೆ ಸ್ತ್ರೀಗೆ ಸಹನೆ ಒಂದು ಆಭರಣ. ನೀವು 100 ಮಂದಿಯು ಒಂದೇ ಒಂದು ಸಾರಿಯೂ ಕೂಡ ಸಹನೆ ಮೀರಿಲ್ಲ, ಸಹನೆಯನ್ನು ಮೀರಿ ಮಾತಾಡಿಲ್ಲ, ನಿಮ್ಮಲ್ಲಿ ಒಬ್ಬರಿಗೂ ಕೋಪ ಹೊಂದಿಲ್ಲ. ಇದೇ ನಿಮ್ಮ ಸೌಂದರ್ಯ, ಇದೇ ನಿಮ್ಮ ಸಹನೆ. ಸಹನೆಯೇ ದಾನ, ಸಹನೆಯೇ ಎಲ್ಲಕ್ಕಿಂತ ದೊಡ್ಡದು, ದೊಡ್ಡ ಕೀರ್ತಿ ಅದು. ಸಹನೆಗೆ ಮೀರಿದ್ದು ಯಜ್ಞ ಇನ್ನೊಂದಿಲ್ಲ, ಸಹನೆಗೆ ಮೀರಿದ ಸತ್ಯ ಯಾವುದಿಲ್ಲ, ಸಹನೆಗೆ ಮೀರಿದ ಧರ್ಮ ಯಾವುದಿಲ್ಲ ಅಂತೇಳಿ ಆ ಸಹನೆಯಿಂದಲೇ ಇವತ್ತು ಈ ಭೂಮಿ ತಾಯಿ ನಿಂತಿದ್ದಾಳೆ ಅಂತೇಳಿ ಈ ವೃತ್ತಾಂತವೆಲ್ಲ ಯಾರು ಹೇಳ್ತಿರಪ್ಪ ಅಂತ ವಿಶ್ವಾಮಿತ್ರರು ರಾಮ ಲಕ್ಷ್ಮಣ ಹೇಳ್ತಾ ಬಂದ್ರು. ಹಿಂಗ ಪ್ರಯಾಣ ಮುಂದೋಯ್ತು. ಗಂಗಾ ನದಿಯನ್ನು ಸಮೀಪಿಸುವಲ್ಲಿ ಅಲ್ಲಿದ್ದ ಋಷಿಗಳು ಗಂಗಾ ನದಿಯಲ್ಲಿ ತಮ್ಮ ಪಿತೃಗಳಿಗೆ ತರ್ಪಣ ಕೊಡ್ತಿದ್ರು. ಅಗ್ನಿಹೋತ್ರ ಮಾಡಿ ಮಿಕ್ಕಿದ ಹವಿಸ್ಸನ್ನ ತಾವ ಅಮೃತ ಸ್ವೀಕಾರ ಮಾಡ್ತಿದ್ರು. ವಿಶ್ವಾಮಿತ್ರರು ಮತ್ತ ಶುಕನಾಭನ ಕಥೆಯನ್ನು ಮುಂದುವರಿಸ್ತಾರ. ಶುಕನಾಭನಿಗೆ 100 ಮಂದಿ ಹೆಣ್ಮಕ್ಳಿದ್ರು ಖರೆ, ಗಂಡ ಮಕ್ಳು ಒಬ್ರು ಇರ್ಲಿಲ್ಲ. ಗಂಡ ಮಗುವಿನ ಗಂಡ ಮಗುವಿಗೆ ಶುಕನಾಭ ಪುತ್ರ ಕಾಮಿಷ್ಠನ ಪ್ರಾರಂಭ ಮಾಡ್ತಾನ. ಯಾಗ ನಡಿಬೇಕಾದ್ರೆ ಅವನ ತಂದೆಯಾದ ಶುಕನ ಬಂಧೆ ಮಾಡ್ತಾನೆ, ಸಾರಿ ಕುಶನ ಬಂಧೆ ಮಾಡ್ತಾನೆ. ಆ ನಿನ್ನ ಆಶಯ ಖಂಡಿತವಾಗಿ ಈಡೇರ್ತೈತಿ. ಗಾದಿ ಎಂಬುವನು ನಿನಗೆ ಪುತ್ರನಾಗಿ ಹುಟ್ಟಿ ಬರ್ತಾನ. ಆ ನಮ್ಮ ವಂಶ ಉದ್ಧಾರ ಮಾಡ್ತಾನ ಅಂತೇಳಿ ಹೇಳಿದಾಗ ಆ ಗಾದಿಯ ಮಗನೇ ನಾನು ಅಂತೇಳಿ ವಿಶ್ವಾಮಿತ್ರ ಹೇಳ್ತಾರ. ನಮ್ಮ ವಂಶದಾಗ ಗಾದಿ ಒಬ್ಬ ಮಗ ಹುಟ್ಟಿ ಬರ್ತಾನ, ಅವನ ವಂಶ ಉದ್ಧಾರ ಮಾಡ್ತಾನ ಅಂತ ಹೇಳ್ತಾ ವಿಶ್ವಾಮಿತ್ರ ಮಾಡ್ತಾರೆ. ಆ ಗದಿಯ ಮಗನೇ ನಾನು. ಸ ಪಿತಾ ಮಮ ಕಾಕುತ್ಯ ಗಾದಿ ಪರಂ ಧಾರ್ಮಿಕಂ ಕುಶವಂಶ ಪ್ರಸೋತೋ ಅಸ್ಮಿ ಕೌಶಿಕೋ ರಘುನಂದನ. ನಾನು ಕುಶಾನ ವಂಶದಿಂದ ಆಗಿದ್ದರಿಂದ ನನ್ನನ್ನು ಕೌಶಿಕ ಅಂತ ಕರೀತಾರ. ನನ್ನ ಅಕ್ಕ ಸತ್ಯವತಿ, ಅವಳ ಗಂಡ ರುಚಕ. ಕೆಲವು ಕಾಲ ನಂತರ ನಮ್ಮ ಭಾವ ಇಹಲೋಕ ತ್ಯಜಿಸಿ ಬಿಡ್ತಾರ. ಅವರೊಂದಿಗೆ ನನ್ನ ಅಕ್ಕ ಕೂಡ ಸತಿ ಸಹಗಮನ ಪದ್ಧತಿಯಿಂದ ಅವಳು ಕೂಡ ಅಗ್ನಿಗೆ ಆಹುತಿ ಹಾಕಳ. ಅವಳು ಇವತ್ತಿಗೂ ಕೂಡ ಹಿಮಾಲಯದಲ್ಲಿ ಕೌಶಿಕಿ ಎಂಬ ನದಿಯಾಗಿ ಪ್ರವರ್ತಿಕತ್ತಾಳ, ಹರಿಯಾಕತ್ತಾಳ. ಆದ್ರಿಂದಲೇ ನಾನು ಆದಂಥ ವಿಶ್ವಾಮಿತ್ರ ಅತಿ ಹೆಚ್ಚಾಗಿ ಹಿಮಾಲಯದಲ್ಲೇ ಇರ್ತೀನಿ. ಸಿದ್ಧಮಾಶ್ರಮಕ್ಕ ಯಾಗ ಮಾಡ್ಬೇಕಂತ ಬಂದಿದ್ದೆ, ನಿಮ್ಮಿಂದ ನಿಮ್ಮ ತೇಜಸ್ಸಿಂದ ನಾನು ಇವತ್ತು ರಕ್ಷಿಸಲ್ಪಟ್ಟೆ ಅಂತೇಳಿ ತುಂಬಾ ಖುಷಿಪಟ್ಟು ವಿಶ್ವಾಮಿತ್ರ ಹಂಗ ಮುಂದೆ ಹೋಗ್ತಾರ. ವಿಶ್ವಾಮಿತ್ರ ಮುಂದೆ ಹೋದಾಗ ಏನಾಗ್ತೈತಿ, ಮುಂದೆ ಯಾರು ಭೇಟಿ ಆಕೈತಿ, ಅವರು ಎಲ್ಲಿ ಹೋಗ್ತಾರ, ನದಿಗಳ ಪರಿಚಯ ಮಾಡ್ಕೊಡ್ತಾರ ಅನ್ನೋದು ನಾನು ನಿಮ್ಗೆ ನಾಳೆ ಇನ್ನು ಯಾವ ನದಿಗಳ ಪರಿಚಯ ಮಾಡ್ತಾರ, ಯಾವ ನದಿಗಳು ಹೆಂಗೆ ಹರಿಯಾಕತ್ತವು, ಯಾವ ಅಭಿಮುಖ ಹರಿಯಾಕತ್ತವು ಅನ್ನೋದು ನಿಮ್ಮ ನಾಳಿನ ಸಂಚಿಕೆಯಲ್ಲಿ ಮತ್ತೆ ನಾನು ತಿಳಿಸ್ತೀನಿ. ಅಲ್ಲಿವರೆಗೆ ಹರ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಜೈ ಶ್ರೀರಾಮ್. ಅಕ್ಬರಣ್ಣ, ಹಂಗೇನೆ ಆ ಕಥೆಯನ್ನು ಮುಗಿಸ್ಕಿಂತ ಮುಂಚೆ ಮಂಗಳ ಹಾಡ್ತೀಯ? ಅಥವಾ ಯಾರಿಗಾದ್ರೂ ಇಲ್ಲಿ ಇದ್ದವರಲ್ಲಿ ಸ್ಲಾಟಲ್ಲಿ ಇದ್ದವ್ರಿಗೆ ಇರ್ಬೋದು, ಅಥವಾ ಕೆಳಗೆ ಯಾರಿಗಾದ್ರೂ ಇದ್ರೆ ಏನಾದರೂ ಡೌಟ್ ಇದ್ರೆ, ಅಂದ್ರೆ ಈಗ ಅಣ್ಣ ಹೇಳ್ದ ಕಥೆಲಿ ಏನಾದ್ರು ಕ್ವಶನ್ ನಿಮ್ಗೆ ಇದ್ರೆ ಕೇಳ್ಬೋದು, ಇಲ್ಲಂದ್ರೆ ಮಂಗಳ ಹಾಡ್ತೀವಿ. ಯಾರಿಗಾದ್ರೂ ಏನಾದ್ರು ಕೇಳೋಕ್ಕಿದ್ಯಾ? ಅಣ್ಣ ಯಾರು ಇಲ್ಲ ಅಂದ್ರೆ ರವಿಶಂಕರ್ ಅವರಿಗೆ, ಜಿಜ್ಞಾಸ್ ಅವರಿಗೆ, ಪ್ರದೀಪ್ ಅವ್ರು ಇಲ್ಲ ಅಲ್ಲಿ. ಇಲ್ಲ ಯಾರು ನಾನು ಇಲ್ಲ. ಇಲ್ಲಿ ಹಾ. ಹೇಳ್ತೀನಿ ಕೇಳಿ. ಹ್ಮ್. ನಾನು ಹೇಳಕ್ ಮರ್ದ್ಬಿಟ್ಟೆ. ಹ್ಮ್. ನಾನು ಇಲ್ಲಿ ತನಕ ಇನ್ನೂ ಈ ಬಾಲಕಾಂಡ ತುಂಬಾ ದೊಡ್ಡದೈತಿ. ಹ್ಮ್. ಸಮಸ್ತ ರಾಮಾಯಣ ಇರೋದು ಬಾಲಕಾಂಡದಲ್ಲಿ, ಬಿಟ್ರೆ ಹ್ಮ್. ಒಂದು ಕಿಷ್ಕಿಂಧ ಕಾಂಡದಲ್ಲಿ, ಬಿಟ್ರೆ ಹ್ಮ್. ಲಾಸ್ಟಿಗೆ ಇರೋದು ಯುದ್ಧ ಕಾಂಡದಲ್ಲಿ. ಇದು ಈ 3 ಕಾಂಡಗಳು ಸಂಪೂರ್ಣ ರಾಮಾಯಣದ ತತ್ವವನ್ನು ತೋರಿಸ್ತಾವ. ಹ್ಮ್. ಹ್ಮ್. ಸುಂದರಕಾಂಡದಲ್ಲಿ ಏನು ಅಂತಪರಿ ಈ ರಾಮ ಜಸ್ಟ್ ಆ ಸುಂದರಕಾಂಡ ಏನಪ್ಪ, ಹನುಮಾನ್ ದೇವರ ಒಂದು ಎಂಟ್ರಿ ಆಕೈತಿ ಅದ್ರೊಳಗೆ. ಹ್ಮ್. ಅದು ಬಿಟ್ರೆ ಅಷ್ಟು ಇಲ್ಲ. ಬಟ್ ಈ ಬಾಲಕಾಂಡ ಇಡೀ ನಮ್ಮ ಭಾರತ ಪುರಾಣ ಎಲ್ಲ ತೋರಿಸ್ಬಿಡ್ತೀವಿ. ನಮ್ಮ ಭಾರತ ದೇಶದ ನಮ್ಮ ಸನಾತನ ಧರ್ಮ ಎಷ್ಟು ಪುರಾಣ ಅದಾವು, ಯಾವ ನದಿ ಹೆಂಗ್ ಉದ್ಭವ ಆಯ್ತು, ಭಗೀರಥ ಗಂಗಾ ನದಿ ಗಂಗೆನ ಹೆಂಗ್ ಎಲ್ಲ ಹೇಳ್ಕೊಡ್ತಾರ ಅಲ್ಲಿ ವಿಶ್ವಾಮಿತ್ರರು. ಇದೊಂದು ಆಲೋಚಿಸಿಕೊಂಡ್ರೆ ಸಾಕು, ಬಾಲಕಾಂಡ ನಿಮ್ಗೆ ಅರ್ಧ ಮಹಾಭಾರತ ಅಥವಾ ಅರ್ಧ ರಾಮಾಯಣ ತಿಳ್ಕೊಂಡಾಗ್ಬಿಡ್ತೈತಿ. ಅದಕ್ಕೆ ಈ ಬಾಲಕಾಂಡ ಸ್ವಲ್ಪ ನಾವು ಸ್ವಲ್ಪ ದಿನ ಹೆಚ್ಚಿಗೆ ಹೋಗೋಣ. ಆಮೇಲೆ ಕೊನೆಯದಾಗಿ ಅಯೋಧ್ಯ ಕಾಂಡ ಯಾಕೆ ಹೇಳ್ಬೇಕಪ್ಪ ಅಂದ್ರೆ, 22ನೇ ತಾರೀಕಿಗೆ ಅಯೋಧ್ಯದಲ್ಲಿ ನಮ್ಮ ಬಾಲರಾಮ ಅವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ. ಅವತ್ತು ಅಯೋಧ್ಯ ಕಾಂಡ ಹೇಳಲೇಬೇಕು. ನಾ ಎಲ್ಲಿ ತನಕ ನಾವು ಈ ಒಂದು ವಿಚಾರನ ಯಾಕೆ ಕೊಡ್ತೀನಪ್ಪ ಅಂತಂದ್ರೆ, ಅದ ರಾಮಾಯಣ ಇರೋದೇ ಈ ಬಾಲಕಾಂಡದಲ್ಲಿ. ರಾಮ ಏನೆಲ್ಲ ಮಾಡ್ದ, ಸೀತೆಯನ್ನ ಹೆಂಗ್ ಮದುವೆ ಆಗದ ಈ ಬಾಲಕಾಂಡ ಬರ್ತದೆ. ಸರಿ, ಈ ನಾನು ಇಲ್ಲಿ ತನಕ ಇಲ್ಲಿ ತನಕ ನಾನು ಹೇಳಿದಾಗ ಏನಾದ್ರು ನಿಮ್ಗೆ ಅರ್ಥ ಆಗಿಲ್ಲ, ನಮಗೆ ಭಾಷೆ ಅರ್ಥ ಆಗಿಲ್ಲ, ಈ ಶ್ಲೋಕ ಅರ್ಥ ಆಗಿಲ್ಲ ಅನ್ನೋದು ಏನಾಗಿದೆ ಆಗಿತ್ತಪ್ಪ ಅಂತಂದ್ರೆ,
ನಾನು ಖಂಡಿತ ಪ್ರಶ್ನೆ ಮಾಡಬೇಕು. ಬಟ್ ಮುಂದಿನ ಆಯ್ಕೆ ಮಾಡ್ದೆ, ಮುಂದಿನ ನಿಮ್ಗೆ ಹೇಳಲ್ಲ. ಯಾಕೆ ಮುಂದಿನ ನಮ್ಗೆ ಮುಂದೆ ಕತೆ ಬರ್ತೈತಿ. ಅದೇ ಹಾ ಹ್ಮ್ ಇವಾಗ ಈಗ ಇದಾಯ್ತು, ಹೇಳ್ಬಿಟ್ಟಪ್ಪ ಕತೆ ಇಷ್ಟ ಯಾರಿಗೂ ಬರ್ತೈತಿ. ಯಾರಿಗೂ ಇಲ್ಲ ಅಂತ ಅನ್ಸುತ್ತೆ. ಹ್ಮ್ ಯಾರಿಗಾರ ಕ್ವಶನ್ ಇದ್ರೆ ಪ್ರದೀಪ್ ಅವ್ರು ಬಂದ್ರ? ಅದೆಲ್ಲ ಓಕೆ ಬಟ್ ಅದೆಲ್ಲ ಓದಿದ್ದು ಎಲ್ಲಿ ನೀವು? ಆಕ್ಚುಲಿ ನನಗೆ ಏನಾಗತ್ತಂದ್ರ ಕೆಲವಷ್ಟು ಪಾಯಿಂಟ್ಗಳು ನಾನು ನೆನಪಿಟ್ಕೊಂಡ ಕಾರಣ ಇದೆ. ನಾ ಹೇಳೋ ಶೈಲಿ ಸ್ವಲ್ಪ ಹಾಗಲ್ಲ ನನಗೆ ಯಾರಾದ್ರೂ ನಿಮ್ಗೆ ಇದೇ ಥರ ಒಂದು ಗೈಡ್ ಮಾಡಿದ್ರಾ ಅಥವಾ ನೀವು ಸ್ವಂತ ಓದಿದ್ದ ಅಥವಾ ನೋಡಿ ಇದು ತಿಳ್ಕೊಂಡಿದ್ದ? ನಾನು ಹಿಂದಿಯಲ್ಲಿ ಓದಿದ್ದು. ನಾನು ಕನ್ನಡ ಹೇಳಕ್ಕ ಸ್ವಲ್ಪ ನನ್ನ ಕೆಲ ಪದ ಬರಲಿಲ್ಲ ಒಟ್ಟಾಗಿ. ಹ್ಮ್ ನನಗೆ ಯಾರು ಹೇಳಪ್ಪ ಹೇಳಿ ಕೇಳೋಂಥ ವಯಸ್ಸಾಗೈತೆ ಅಂದ್ರೆ ಈಗ ಕೇಳೋಷ್ಟು. ಹಂಗಲ್ಲ ಅವಾಗ ಮೊದ್ಲೇನೋ ಅಂತಿದ್ರಲ್ಲ ಆ ಸಮಯದಲ್ಲಿ ನಮ್ಮ ಏಜಲ್ಲಿ. ಅವಾಗ ಕಲ್ತದ್ದು ಆ ಭಾಷೆ ಒಂದೇ, ಆ ಭಾಷೆ ಕಲ್ತು ನಾವು ಓದಿದ್ದು. ಓಕೆ. ಓದಿ ಕಲ್ತು ತಿಳಿದುಕೊಂಡ ಜ್ಞಾನ ಭಂಡಾರ ಅಕ್ಬರ್ ಕನ್ನಡಿಗ ಅವರಿಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೂ ಮಂಗಳಂ ಹಾಡ್ತೀರಾ ಇವಾಗ? ನಾನು ಯಾರಿಗಾರ ಮಾತಾಡಿ. ಗ್ರಂಥದ ಮಂಗಳ ಮಾಡ್ತೀನಿ. ಒಬ್ರು ಯಾರೋ ಒಂದ್ ನಿಮಿಷ ಮಂಗಳ ಗೀತೆ ಸರ್, ಮಂಗಳಾರತಿ ಅಂತ ಮುಂಚೆ ನನ್ನದೊಂದು ಈಗ ಅವ್ರು ಕರ್ಕೊಂಡ್ ಬಂದ್ರಲ್ಲ ಯುದ್ಧ ಮಾಡ್ಲಿಕ್ಕೆ, ಏನ ಅದ್ರ ಬಗ್ಗೆ ಒಂದು ಗೀತೆ ನಾನು ಒಂದು ರೆಡಿ ಮಾಡ್ಕೊಂಡ್ ಕೂತ್ಕೊಂಡಿದ್ದೆ. ಭಾಳತಾಗಿತ್ತೆ, ಕೊಟ್ರ ಹಾಡ್ತೇನೆ, ಸರಿ. ಇಲ್ಲ ಅಂತ ಇಲ್ಲ ನನ್ನ ಮಾತು ಕೇಳಿಸೋ ರವಿಶಂಕರ್ ಒಂದು ನಿಮಿಷ. ನಾನು ಗ್ರಂಥ ಮಹಾಮಂಗಳ ಮಾಡ್ತೀನಿ. ಏನು ಹಾ, ಮಹಾಮಂಗಳ ಹಂಗೆ ಅಂದಾಗ ಗೀತೆ ಹಾಡೋಣ. ಯಾಕಪ್ಪ ಅಂತಂದ್ರೆ ನಾನು ಯಾವ ಇದೇ ತಲ್ಲ ಕೆಲವು ಪುರಾಣ ಮಾಡುವಾಗ ಕೂಡ ಮಹಾಮಂಗಳ ಮಾಡ್ಲೇಬೇಕು ಅನ್ನೋ ಅದು ನಿರ್ವಿಘ್ನ ಆಗ್ತೈತಿ. ಹೌದು, ಮಹಾಮಂಗಳ ಖಂಡಿತ ಮಾಡಿ ಮಹಾಮಂಗಳ ಮಾಡಿಬಿಡ. ಮಾಡಿದ್ಮೇಲೆ ಮತ್ತೊಳ್ಳೆ ಹಾಡಂಗಿಲ್ಲ, ಮಹಾಮಂಗಳ ಆದ್ಮೇಲೆ ಇಲ್ಲ, ಹಾಡಂಗಿಲ್ಲ. ಅದಕ್ಕೋಸ್ಕರ ನೀವು ಬೇರೆ ರಾಮನ ಚರ್ಚೆ ಮಾಡಿ, ರಾಮನ ವಿಚಾರ ಮಾಡಿ. ಗ್ರಂಥ ಮಹಾಮಂಗಳ ಮಾಡ್ತೀನಿ ನನಗೆ. ನೀವು ಏನಾದ್ರು ಮಾಡು ಪರವಾಗಿಲ್ಲ. ಮಾಡು ಮಾಡು. ಓಕೆ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮ, ಸರ್ವಕಾರಣ ಭೂತನಾದ ಜಗನ್ಯಾಮಕ ಮರ್ಯಾದ ಪುರುಷ ಶ್ರೀರಾಮಚಂದ್ರ ಪರಮಾತ್ಮನ ಈ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಭಕ್ತರಿಗೆ ಅರ್ಥ, ಧರ್ಮ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ತಾಪ ಪಾಪಗಳು, ಚೋರ, ವೈರಿ, ವಿಷಯ, ಭೂತಾಧಿಪತಿಗಳು ಬಯಲಾಗಿ ಸರ್ವದಾ ಸಕಲ ಧರ್ಮಗಳಿಂದ ಕುಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವು. ಈ ಮರ್ಯಾದ ಪುರುಷ ಜಗಜ್ಯೋತಿ ರಾಮ, ಜಗಜ್ಞಾನ ರಾಮನ ಅನುಗ್ರಹದಿಂದ ಕೃಪಾಪೂರ್ವಕವಾಗಿ ಶ್ರವಣ ಮಾಡುವಂತ ಶಾಂತಿ ಸಹನೆಯಿಂದ ಕೂತಂತ ಎಲ್ಲ ಆತ್ಮೀಯರಿಗೂ, ಎಲ್ಲ ಮಹಾತ್ಮರಿಗೂ ಶಾಂತಿ, ಸಹನೆ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವು ತನ್ನ ಇಷ್ಟತಾ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳನ್ನು ಪೂಜಿಸಿ ಪ್ರತಿ ಅಧ್ಯಾಯ ಪ್ರಾರಂಭದಲ್ಲಿ ಗ್ರಂಥದ ಮಹಿಮೆಯನ್ನು ಸ್ಫುಟಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದವನ್ನು ಸ್ವೀಕರಿಸುವವರಿಗೆ ಆ ಭಗವಂತ ಸಕಲ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಾನೆ ಅಂತ ಒಬ್ಬ ನಮ್ಮ ಮಹರ್ಷಿ ವಾಲ್ಮೀಕಿಯವರ ಒಂದು ಅಭಿಪ್ರಾಯವಾಗಿದೆ. ಮಂಗಳ ಮಾಡ್ತೀನಿ. ಈಗ ಮಂಗಳ ಯಾಕೆ ಹಾಡ್ತೀನಿ, ಮಂಗಳ ಅರ್ಥ ಹೆಂಗೈತೆ ನೋಡ್ರಿ, ಸುಮ್ಮನೆ ಕೇಳ್ಕೊರಿದೆ ಎಷ್ಟು ಚೆನ್ನಾಗಿದೆ ಮಹಾಮಂಗಳವನ್ನು. ಕೆಳಗೆ ಹಾಕುವಾಗ ಜೈ ಶ್ರೀರಾಮ್, ಹರ ಓಂ ತತ್ಸಪ್ರಬ್ರಹ್ಮ, ಶ್ರೀಕೃಷ್ಣ ಪರಮಾತ್ಮ ಏನೋ ಹಾಕಿ ನಿಮ್ದು ಇಷ್ಟ ದೇವತೆ ಹಾಕಿ. ಸರ್ವರಿಗಾಗಲಿ ಮಂಗಲ ನಿತ್ಯ, ಸರ್ವರಿಗಾಗಲಿ ಮಂಗಲ, ಪ್ರಣವಕ್ಕೆ ಮಂಗಲ, ಪ್ರಥಮಗೆ ಮಂಗಲ, ಪ್ರಣವಾಕಾರಗೆ ಮಂಗಲ, ಪ್ರಣವ ಪಂಚಾಕ್ಷರಿ ರೂಪಿಗೆ ಮಂಗಲ, ಪ್ರಣವ ಪಂಚಾಕ್ಷರಿ ರೂಪಿಗೆ ಮಂಗಲ, ಪ್ರಣವ ಸುನಾಮಿಗೆ ಮಂಗಲ, ಸರ್ವರಿಗಾಗಲಿ ಮಂಗಲ ನಿತ್ಯ, ಸರ್ವರಿಗಾಗಲಿ ಮಂಗಲ, ಗುರುವಿಗೆ ಮಂಗಲ, ಶಿಷ್ಯಗೆ ಮಂಗಲ, ಹರಗುರು ಭಕ್ತರಿಗೆ ಮಂಗಲ, ಹರಿಹರ ಬ್ರಹ್ಮಾದಿಗಳಿಗೆ ಮಂಗಲ, ಗುರು ಹಿರಿಯರಿಗೆ ಮಂಗಲ, ಸರ್ವರಿಗಾಗಲಿ ಮಂಗಲ ನಿತ್ಯ, ಸರ್ವರಿಗಾಗಲಿ ಮಂಗಲ, ವಿಶ್ವಾಧಾರಗೆ, ವಿಶ್ವ ಕುಟುಂಬಿಗೆ, ವಿಶ್ವೋಧರನಿಗೆ ಮಂಗಲ, ವಿಶ್ವಕ್ಕೆ ಸಾಕ್ಷಿಗೆ, ವಿಶ್ವಕ್ಕೆ ಮಿತ್ರಗೆ, ವಿಶ್ವಂಧರನಿಗೆ ಮಂಗಲ, ಸರ್ವರಿಗಾಗಲಿ ಮಂಗಲ ನಿತ್ಯ, ಸರ್ವರಿಗಾಗಲಿ ಮಂಗಲ, ವೇದಕ್ಕೆ ಮಂಗಲ, ಶಾಸ್ತ್ರಕ್ಕೆ ಮಂಗಲ, ಆದಿಪುರಾಣಕ್ಕೆ ಮಂಗಲ,
ಕ್ರೋಧಿಗೆ ಕುಹಕಿಗೆ ಕಪಟಿಗೆ ಮಂಗಲ, ಕ್ರೋಧಿಗೆ ಕುಹಕಿಗೆ ಕಪಟಿಗೆ ಮಂಗಲ, ಸಾಧು ಸಜ್ಜನರಿಗೆ ಮಂಗಲ, ಸರ್ವರಿಗಾಗಲಿ ಮಂಗಲ ನಿತ್ಯ, ಸರ್ವರಿಗಾಗಲಿ ಮಂಗಲ ನಿತ್ಯಗೆ ಸತ್ಯಗೆ ಮುಕ್ತಗೆ ಮಂಗಲ, ಪ್ರತ್ಯಗಾತ್ಮನಿಗೆ ಮಂಗಲ, ನಿತ್ಯವು ಗುರು ಮಹಾಲಿಂಗಗೆ ಮಂಗಲ, ನಿತ್ಯವು ಗುರು ಮಹಾಲಿಂಗಗೆ ಮಂಗಲ, ಸತ್ಯ ಚಿದ್ರೂಪಗೆ ಮಂಗಲ, ಸರ್ವರಿಗಾಗಲಿ ಮಂಗಲ ನಿತ್ಯ, ಸರ್ವರಿಗಾಗಲಿ ಮಂಗಲ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜೈ ನಮ ಪಾರ್ವತೆ ಪತೆ ಶಿವರ ಹರ ಮಹಾದೇವ್. ಧನ್ಯವಾದ ನನ್ನ ವಾಯ್ಸ್ ಕೇಳ್ತಾನ ಮಾತಾಡಿದ್ ನೀನಾದ್ರೂ ಗಂಟ್ಲು ಕಟ್ಕೊಳ್ಳೋದು ನಂಗೆ. ಓಕೆ ರವಿಶಂಕರ್ ಅವ್ರೆ, ಏನ್ ಹಾಡು ಬರದ್ರಿ ನೀವು? ವಿಶ್ವಾಮಿತ್ರ ಗುರುಗಳು ತಾಟಕಿ ಸಮಾರಕ್ಕೆ ಕರೆಯಕ್ ಬಂದಿರ್ತಾರ. ಒಂದು ಕಾರ್ಯಕ್ರಮ ಇದೆ ಅವರ ರಾಜ್ಯಕ್ಕೆ, ಅಯೋಧ್ಯೆ ಕರೆಯಕ್ ಬಂದಾಗ ಸೊ ಅಲ್ಲಿ ಒಂದು ಘಟನೆಗೆ ನನಗೆ ತಿಳಿದಷ್ಟ ನಾನು ಹಾಡ್ತೀನಿ, ತಪ್ಪಿದ್ರು ಕ್ಷಮೆ ಇರ್ಲಿ. ಹೇಳ್ಬೋದಾ? ಹಾ ಹೇಳಿ ರವಿ. ಓಕೆ ಅಣ್ಣ, ಒಂದ್ ನಿಮಿಷ ಅಕ್ಬರ್ ಅಣ್ಣ, ಒಂದ್ ನಿಮಿಷ ಹೋಗೇ ಬಿಟ್ರಪ್ಪ. ಸರಿ, ಇರ್ಲಿ ಬಿಡಿ.